गुरुभ्यो नमः परमगुरुभ्यो नमः श्रीमदानन्दतीर्थ भगवत्पादाचार्य गुरुभ्यो नमः हरिः ओम् निखिलगुणनिकायं नित्यनिर्धूतहेयं शुभतममतिमेयं शुद्धसौख्याप्त्युपायम् सकलनिगमगेयं सर्वशब्दाभिधेयम् नवजलधरकायं नौमि लक्ष्मीसहायम् विघ्नौघवारणम् सत्याशेषविश्वस्य कारणम् करुणासिन्धुमानन्दतीर्थबन्धुं हरिं भजे अभ्रमं भङ्गरहितमजडं विमलं सदा आनन्दतीर्थमतुलं भजे तापत्रयापहम् भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः सकलवचनचेतो देवता भारती सा मम वचसि निधत्ताम् सन्निधिं मानसे च आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः हरिः ओम् ಜಗನ್ನಾಥ ದಾಸಾರ್ಯರ ವೇದಾಂತಾರ್ಥ ಪ್ರಬೋಧನೆ ಮಾಡುವ ವೇದಾಂತದ ವಿಶಿಷ್ಟವಾಗಿರ್ತಕ್ಕಂತಹ ಯಾವ ಅರ್ಥ ಚಿಂತನೆಯನ್ನ ನಮಗೆ ತಂದುಕೊಡಲಿಕ್ಕೆ ಸಹಾಯ ಮಾಡತಕ್ಕಂತಹ ಫಲವಿದು ಬಾಳುವುದಕ್ಕೆ ಎನ್ನುವಂತಹ ಕೃತಿಯಲ್ಲಿ ನಾವು ಸುಮಾರು 20 ಪದ್ಯಗಳ ಅನುಸಂಧಾನವನ್ನು ಮಾಡಿದ್ದೇವೆ. 21ನೆಯ ಪದ್ಯದ ಅನುಸಂಧಾನ ಆಗಿದೆ. 21ನೇ ಯಾವ ಪದ್ಯದಲ್ಲಿ ದಾಸರು ಪೀಠಿಕೆಯನ್ನು ನಾನು ಹೇಳಿದ್ದೆ ಅವತ್ತು. ಒಂದು ರೂಪದೊಳು ಅನಂತ ರೂಪಗಳು ಹೊಂದಿಪ್ಪವು ಗುಣಗಣ ಸಹಿತ ಹಿಂದು ಮುಂದೆ ಎಂದೆಂದಿಗೂ ಗೋವಿಂದಗೆ ಸರಿಮಿಗಿಲಿಲ್ಲ ಇಂತೆಂಬುದೇ ಫಲವಿದು ಬಾಳುವುದಕ್ಕೆ. 15, 16 ಕೆಲವು ಪಾಠಗಳಲ್ಲಿ 15 ಪದ್ಯ, ಕೆಲವು ಪಾಠಗಳು 16ನೇ ಪದ್ಯವಾಗಿ ನಿಂತಿದೆ. ವಾಸ್ತವಿಕವಾಗಿ ಕ್ರಮಕ್ಕನುಗುಣವಾಗಿ ದಾಸರು ಪದ್ಯ ರಚನೆ ಮಾಡ್ತಾ ಇರತಕ್ಕಂಥ ಈ ಕ್ರಮಕ್ಕೆ ಅನುಗುಣವಾಗಿ ನಿಂತಿರ್ತಕ್ಕಂಥದ್ದು 21ನೇ ಪದ್ಯ ಬಂದ್ರೆ ಸಾರ್ಥಕ ಆಗತ್ತೆ ಅನ್ನುವ ದೃಷ್ಟಿಯಲ್ಲಿ ನಾವು ಅರ್ಥಾನುಸಂಧಾನ ಪೂರ್ವಕ ಚಿಂತನೆಯನ್ನ ಏನು ಮಾಡ್ತಾ ಇದ್ದೇವೆ. ಅದರಲ್ಲಿ ಭಗವಂತನಿಗೆ ದ್ವಿವಿಧ ರೂಪಗಳ ವರ್ಣನೆಯನ್ನ ಮಾಡ್ತಾರೆ. ಸ್ತ್ರೀ ರೂಪ, ಪುರುಷ ರೂಪ. ಸ್ತ್ರೀ ರೂಪಕ್ಕೂ ಪುರುಷ ರೂಪಕ್ಕೂ ಭೇದ ಇಲ್ಲ ಭಗವಂತನಲ್ಲಿ. ಭಗವಂತನ ಗುಣಗಳಲ್ಲಿ ಅಸಾಧಾರಣವಾದಂತಹ ಒಂದು ಗುಣ ಅಂತನ್ನೋದು ಸ್ವಗತ ಭೇದ ವರ್ಜಿತತ್ವ ಅಂತ. ಸ್ವಗತವಾದ ಯಾವುದೇ ಭೇದ ಇಲ್ಲ. ಸ್ವಗತ ಅಂದ್ರೆ ಭಗವಂತನಲ್ಲಿ ಇರುವ ಯಾವ ಗುಣಕ್ರಿಯಾದಿಗಳಿಂದಲೂ ಭಗವಂತನಿಗೆ ಭೇದ ಅಂದ್ರೆ ಗುಣಗುಣಿಗಳಿಗೆ ಅಭೇದ ಇಲ್ಲ ಅನ್ನೋ ತಾತ್ಪರ್ಯ. ಭೇದ ಇಲ್ಲ ಅನ್ನೋ ತಾತ್ಪರ್ಯ. ಗುಣಗುಣಿಗಳಿಗೆ ಅಭೇದ. ಭಗವಂತ ಇವಾಗ ನಾವು ಅಥವಾ ನಮ್ಮಿಂದ ನಮಗೆ ಸಂಬಂಧಪಟ್ಟದ್ದಕ್ಕೆ ಅಭೇದ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಹೇಯ ಎಲ್ಲ ಬಿಡುವಂಥದ್ದು ಕೆಲವು ಸಂದರ್ಭಗಳು ಮಾತ್ರ, ಕೆಲವು ವಯಸ್ಸಾಗೋ ತನಕ ಮಾತ್ರ ಇರುತ್ತೆ, ಮತ್ತೆ ಕೆಲವು ಇದ್ದದ್ದು ನಮಗ್ ಗೊತ್ತಾಗೋದಿಲ್ಲ, ಹಾಗಿರುತ್ತೆ. ಈ ಎಲ್ಲ ಇರ್ಬೇಕಾದ್ರೆ ಸ್ವಗತ ಭೇದ ವರ್ಜಿತತ್ವ ಅಂತನ್ನೋದು ಜೀವರಿಗೆ ಲಕ್ಷಣವಾಗಿ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಸ್ವಗತ ಭೇದ ವರ್ಜಿತತ್ವ ಅಂತನ್ನೋದು ಭಗವಂತನ ಭಗವತ್ ತತ್ವದ ಪರತತ್ವದ ಅಸಾಧಾರಣವಾದ ಒಂದು ಲಕ್ಷಣ. ದೇವರಲ್ಲಿಯೇ ಇರುವಂತಹ ಬೇರೆ ಎಲ್ಲೂ ನೋಡಲಿಕ್ಕೆ ಸಾಧ್ಯವಿಲ್ಲದ ಒಂದು ಲಕ್ಷಣ. ಜೀವರಲ್ಲಿ ಯಾವ ಕಾಲಕ್ಕೂ ಬರದ್ದು ಭಗವಂತನ ಲಕ್ಷಣ. ಆದ್ದರಿಂದ ಸ್ತ್ರೀ ಪುಂಭೇದದಿಂದ ಭಗವಂತ ಇದ್ದಾನೆ. ಸ್ತ್ರೀ ರೂಪಗಳು ಅಂತ ಕೆಲವಿದೆ ದೇವರದ್ದು, ಪುರುಷ ರೂಪಗಳು ಅಂತ ಕೆಲವಿದೆ ಭಗವಂತನದ್ದು. ಅಂದ್ರೆ ಸ್ತ್ರೀ ಪುರುಷ ಭೇದಗಳಿಗೆ ಪರಸ್ಪರ ವ್ಯತ್ಯಾಸ ಇಲ್ಲ ಭಗವಂತನಲ್ಲಿ, ಅದು ಭೇದ ಇಲ್ಲ.
ಮತ್ತೆ ಸ್ತ್ರೀ ಪುಂಭೇದ ಅಂತ ವ್ಯವಹಾರ ಯಾಕೆ ಮಾಡ್ತೀರಿ ಈ ಲೋಕದಲ್ಲಿ ನೀವು ಅಂದ್ರೆ, ಸ್ತ್ರೀಯರ ಒಳಗೆ ಬಿಂಬನಾಗಿ ಸ್ತ್ರೀ ರೂಪದಿಂದ, ಪುರುಷ ಜೀವರಲ್ಲಿ ಬಿಂಬನಾಗಿ ಪುರುಷ ರೂಪದಿಂದ. ಅಂದ್ರೆ ಪುರುಷ ಜೀವರ ವಿವಕ್ಷೆಯಿಂದ ಪುರುಷ ರೂಪಿ, ಸ್ತ್ರೀ ಜೀವರ ವಿವಕ್ಷೆಯಿಂದ ಭಗವಂತ ಸ್ತ್ರೀ ರೂಪಿ. ಈಗ ಹೇಳ್ಬಿಟ್ರೆ ಅದ್ವೈತ ಕೆಡೆ ಆಗ್ಬಿಡುತ್ತೆ. ಆದ್ದರಿಂದ ಪುರುಷರನ್ನ ನೋಡ್ಕೊಂಡು ಪುರುಷ, ಸ್ತ್ರೀಯರನ್ನ ನೋಡ್ಕೊಂಡು ಸ್ತ್ರೀ, ಅವರಿಬ್ಬರು ಇಲ್ಲ ಅಂದಾಗ ಭಗವಂತನಿಗೆ ರೂಪವೇ ಇಲ್ಲ. ನಿರೂಪ, ನಿರ್ಗುಣ, ನಿರಾಕಾರ, ಶುದ್ಧ ಬ್ರಹ್ಮ ಅಂತೆಲ್ಲ ಇದು ಶುದ್ಧ ವೇದಾಂತ ಪ್ರಕ್ರಿಯೆಗಳಿದೆಲ್ಲ. ಹಾಗೆ ಅದ್ವೈತಕ್ಕೆ ಹೋಗುವ ಸಂದರ್ಭ ಇರುತ್ತೆ, ಹಾಗಿಲ್ಲ. ಯಾಕೆ ಅಂತಂದ್ರೆ ಪುರುಷ ಎನ್ನುವ ಜೀವ, ಗಂಡು ಜೀವ ನಾಶ ಆದ್ರೆ ಬಿಂಬ ನಾಶ ಆಗತ್ತೆ ಅಂತ ಹೇಳ್ಬೋದು. ಜೀವನಿಗೆ ನಾಶ ಇಲ್ವಲ್ಲ. ನಾವು ಅನುಸಂಧಾನ ಸಿದ್ಧಾಂತನ ಮಾಡಿದ್ದೇವೆ ಆಗಲೇ. ನಾಶರಹಿತನಾದವನು, ಅನಾದಿ ನಿತ್ಯನಾದವನು ಜೀವ, ಆದ್ದರಿಂದಲೇ ಅವನು ಭಗವಂತನಿಗೆ ಪ್ರತಿಬಿಂಬನಾಗಿ ನಿಂತಿರುವಂಥದ್ದು. ಹೀಗೆ ಏನಾಗಿದೆ ಇಲ್ಲಿ, ಭಗವಂತನ ಒಂದು ಯಾವುದೋ ಒಂದು ಅಂತ ಇಟ್ಕೊಳ್ಳಿ. ಪುರುಷರ ಒಳಗೆ ಪುರುಷನಾಗಿ, ಸ್ತ್ರೀಯರ ಒಳಗೆ ಸ್ತ್ರೀಯಾಗಿ ಬಿಂಬನಾಗಿ ಭಗವಂತ ಏನಿದ್ದಾನೆ, ಆ ಬಿಂಬರೂಪಿಯಾದ ಭಗವಂತನಲ್ಲಿ ಅನಂತ ರೂಪಗಳಿವೆ. ಅಂದ್ರೆ ಒಂದರ ಒಳಗೆ ಅನಂತ ರೂಪಗಳಿದೆ. ಅಂದ್ರೆ ಒಂದು, ಅದರೊಳಗೆ ಇನ್ನೊಂದು, ಅದರೊಳಗೆ ಮತ್ತೊಂದು, ಅದು ಕೂಡ ಅನಂತವೇ. ಒಂದು ರೂಪದೋಳು ಯಾವುದೋ ಒಂದು ರೂಪ, ಬಿಂಬ ಅಂತ ಇಟ್ಕೊಳ್ಳಿ ಉದಾಹರಣೆಗೆ. ಬಿಂಬ ಯಾವುದೋ ಒಂದು ವಸ್ತುವಿನ ಜೀವದ ಬಿಂಬರೂಪನಾಗಿ ಭಗವಂತ ಇದ್ದಾನೆ ಅಂದ್ರೆ, ಆ ಬಿಂಬರೂಪವಾಗಿರ್ತಕ್ಕಂಥ ಭಗವಂತನ ಒಂದು ರೂಪದ ಒಳಗೆ ಅನಂತ ರೂಪಗಳು ಹೊಂದಿಪ್ಪವು. ಭಗವಂತನ ಅನಂತ ರೂಪಗಳಿವೆ. ಬರೀ ಅನಂತ ಅಲ್ಲ, ಅನಂತ ಅನಂತ ರೂಪಗಳು. ಅಸಂಖ್ಯೇಯ ಅಂತ ಹೇಳ್ತಾರೆ. ಅದು ಅನಂತ ಅಂತಂದ್ರೆ ಕೇವಲ ಅನಂತ ಅಲ್ಲ, ಅನಂತಾನಂತ ರೂಪಗಳು. ಆ ಅನಂತಾನಂತ ರೂಪಗಳು ಕೂಡ ಮೂಲ ರೂಪ. ಯಾವುದೋ ಒಂದು ರೂಪ ನೋಡಿದ್ರಿ ಅಲ್ವಾ ದೇವರದ್ದು. ನಾವೀಗ ಅನಂತ ರೂಪಗಳ ಚಿಂತನೆ ಮಾಡ್ಬೇಕು ಅಂತಂದ್ರೆ ಯಾವುದೋ ಒಂದು ರೂಪದಲ್ಲಿ ನೋಡ್ಬೇಕು. ಆ ಒಂದು ರೂಪವನ್ನು ನಮ್ಮ ಬಿಂಬ ಅಂತ ಚಿಂತನೆ ಮಾಡಿದ್ರೆ, ಆ ಬಿಂಬನಾದ ಒಂದು ಭಗವಂತನ ರೂಪ ಏನಿದೆ, ಆ ರೂಪದ ಒಳಗೆ ಭಗವಂತನ ಅನಂತ ರೂಪಗಳಿದೆ. ಅಂದ್ರೆ ಒಂದಕ್ಕೊಂದು ಸೇರಿದೆ. ಯಾಕೆಂದ್ರೆ ಒಂದಕ್ಕೊಂದು ಸೇರದೇ ಇರುವಂತದ್ದು ಯಾವಾಗ ಅಂತಂದಾಗ, ಒಂದೇ ಜಾಗದಲ್ಲಿದ್ರು, ಒಂದೇ ಸ್ಥಳದಲ್ಲಿದ್ರು ಕೂಡ ಸ್ವಭಾವ ಬೇರೆ ಬೇರೆ ಆದ್ರೆ, ಗುಣಧರ್ಮಗಳು ಬೇರೆ ಬೇರೆ ಇದ್ರೆ ಸೇರೋದಿಲ್ಲ. ಉದಾಹರಣೆಗೆ ನೀರು ಮತ್ತು ಎಣ್ಣೆ ಒಂದೇ ಕಡೆ ಇರುತ್ತೆ. ಒಂದೇ ಕಡೆ ಇದೆ ಅಲ್ವಾ. ಒಂದು ಪಾತ್ರೆಯಲ್ಲಿ ನೀರು ಹಾಕಿದ್ದೀರಿ, ಎಣ್ಣೆ ಬಿತ್ತು, ಹೊಂದ್ಕೊಳ್ಳುತ್ತಾ? ಪಾತ್ರೆ ಒಂದೇ ಆಗಿದ್ರು ಕೂಡ ಯೂಸಿಗೆ ಬರೋದಿಲ್ಲ, ಅದು ಪ್ರಯೋಜನಕ್ಕಿಲ್ಲ, ನಾಟ್ ಫಾರ್ ಯೂಸ್. ಎಣ್ಣೆಯೂ ಪ್ರಯೋಜನಕ್ಕಿಲ್ಲ, ಎಣ್ಣೆಯಿಂದ ಮಿಶ್ರಿತವಾಗಿರ್ತಕ್ಕ ನೀರು ಪ್ರಯೋಜನಕ್ಕೆ. ಯಾಕೆ? ಪರಸ್ಪರ ಭಿನ್ನ ಸ್ವಭಾವ, ಪರಸ್ಪರ ಅತ್ಯಂತ ವಿಲಕ್ಷಣವಾದ ಸ್ವಭಾವ ಒಂದೇ ಜಾಗದಲ್ಲಿ ಇರತಕ್ಕಂಥ ನೀರಿನದ್ದು ಮತ್ತು ಎಣ್ಣೆಯದ್ದು. ಹಾಗೆ ಭಗವಂತನದ್ದಲ್ಲ, ಪರಿಚ್ಛಿನ್ನ ರೂಪ ಅಲ್ಲ, ಅಪರಿಚ್ಛಿನ್ನವಾದಂತಹ ರೂಪ ಭಗವಂತನದ್ದು. ಅಂದ್ರೆ ಭಗವಂತನ ರೂಪಕ್ಕೆ ಲಿಮಿಟ್ ಇಲ್ಲ. ಅವ ಅನಂತ ಅಂದ್ರೆ ಅನಂತನೇ. ಅದಕ್ಕೆ ಪರಿಚ್ಛೇದ ಅಂತ ಅನ್ನೋದು ಬರೋದಿಲ್ಲ. ಪರಿಚ್ಛೇದ ಅಂತಂದ್ರೆ ಇಲ್ಲಿಂದ ಇಲ್ಲಿ ಅಷ್ಟೇ. ಹೇಳ್ತಾರಲ್ಲ, ಬಾರ್ಡರ್, ಇಂಡಿಯಾ ಪಾಕಿಸ್ತಾನ್ ಬಾರ್ಡರ್, ಪರಿಚ್ಛೇದ, ಪರಿಚ್ಛಿನ್ನ, ನಿಮ್ಮದು ಇಲ್ಲಿ ತನಕ. ಇಲ್ಲಿಂದ ಅಪ್ಪಿ ತಪ್ಪಿ ಒಂದ್ ಹೆಜ್ಜೆಯಲ್ಲಿಟ್ರು ಕೂಡ ಅರೆಸ್ಟ್ ಮಾಡ್ತಾರೆ ನಿಮ್ಮನ್ನ ಬೇರೆ ದೇಶದವರು. ಹಾಗೆ ಭಗವಂತನಿಗೆ ಪರಿಚ್ಛೇದ ಅಥವಾ ಪರಿಚ್ಛಿನ್ನ ಕೃತಿ ದೇವರಲ್ಲ. ಅಂದ್ರೆ ಅಪರಿಚ್ಛಿನ್ನ ಸ್ವರೂಪ, ದೇವರನ್ನ ವಿಭಾಗ ಮಾಡ್ಲಿಕ್ಕೆ ಬರೋದಿಲ್ಲ. ಆದ್ದರಿಂದ ಅವ ಒಂದೇ ರೂಪದಲ್ಲಿದ್ರೂ ಕೂಡ ಅನಂತ ರೂಪದಿಂದ ಇರ್ತಾನೆ. ಅದು ಹ್ಯಾಕ್ ಸಾಧ್ಯ? ಒಂದು ಉದಾಹರಣೆ, ದೇವರದ್ದು ಸ್ವಭಾವ ಬೇರೆ ಅಲ್ಲ, ಗುಣಧರ್ಮಗಳು ಬೇರೆ ಅಲ್ಲ, ಸ್ವಗತ ಭೇದ ವರ್ಜಿತನಾದ್ದರಿಂದ
ಎಲ್ಲ ರೂಪಗಳು ಒಂದೇ ಕೆಲಸವನ್ನ ಮಾಡ್ಲಿಕ್ಕೆ ಸಮರ್ಥವಾಗಿದೆ, ಸಾಮರ್ಥ್ಯ ಇದೆ ದೇವರಿಗೆ. ಹಾಗಿರ್ಬೇಕಾದ್ರೆ ಒಂದೇ ರೂಪ ಅಂದ್ರೆ ಅನಂತ ರೂಪ ಅಂತ ಯಾಕೆ ಹೇಳ್ತೀರಿ? ಅನಂತ ರೂಪಗಳು ಬೇಡ, ಒಂದು ರೂಪ ಸಾಕು. ಇಲ್ಲ ಸ್ವಾಮಿ ಹಾಗಿಲ್ಲ, ಆಯಾ ಕೆಲಸಗಳನ್ನ ಮಾಡ್ಲಿಕ್ಕೆ ಅನಂತ ರೂಪಗಳು. ಜಗತ್ತಿನಲ್ಲಿ ಅನಂತ ಪದಾರ್ಥಗಳಿದೆ ಅಲ್ವಾ? ಅನಂತ ಪದಾರ್ಥಗಳ ಒಳಗೆ ಭಗವಂತ ನಿಯಾಮಕನಾಗಿದ್ದಾನೆ ಅಲ್ವಾ? ಅನಂತ ಪದಾರ್ಥಗಳನ್ನ ಒಪ್ಪಿದ ಮೇಲೆ, ಅನಂತ ಪದಾರ್ಥಗಳ ಎಕ್ಸಿಸ್ಟೆನ್ಸ್ ಅನ್ನ ನೀವು ಒಪ್ಪಿದ ಮೇಲೆ, ತತ್ತತ್ ಪದಾರ್ಥಗಳ ಒಳಗೆ ನಿಯಾಮಕವಾದ ಭಗವದ್ ರೂಪಗಳನ್ನ ಒಪ್ಪಬೇಕಲ್ವಾ? ಒಳಗಿರ್ತಕ್ಕ ಭಗವಂತ ಒಬ್ಬನೇ ಆದ್ರೂ ಕೂಡ ಪದಾರ್ಥಗಳಲ್ಲಿ ವೈಲಕ್ಷಣ್ಯ ಇದೆ ಅಲ್ವಾ? ಈ ಪದಾರ್ಥದ ಕೆಲಸ ಇನ್ನೊಂದು ಪದಾರ್ಥ ಮಾಡ್ಲಿಕ್ಕೆ ಆಗೋದಿಲ್ಲ. ಒಳಗೆ ನಿಂತ ಭಗವಂತ ಎಲ್ಲ ಕೆಲಸವನ್ನು ಒಬ್ಬನೇ ಮಾಡುವನಾದ್ರೂ ಕೂಡ ಆ ಭಗವಂತನ ಸನ್ನಿಧಾನ ಇರುವಂತಹ ಒಂದು ಪದಾರ್ಥ ಏನಿದೆ, ನೀರು ಅಂತ ಇಟ್ಕೊಳ್ಳಿ. ನೀರು ಬೆಂಕಿಯ ಕೆಲಸವನ್ನು ಮಾಡೋದಿಲ್ಲ. ಆದ್ದರಿಂದ ನೀರಿನ ಒಳಗೆ ನಿಂತು ನೀರು ಎಂಬ ನಾಮದಿಂದ ಅದರಿಂದ ಏನು ಕೆಲಸ ಆಗಬೇಕು ಆ ಕೆಲಸವನ್ನು ಮಾಡಿಸ್ತಾನೆ. ಅಗ್ನಿಯ ಒಳಗೆ ನಿಂತು ಅಗ್ನಿನಾಮದಿಂದ ಅದರಿಂದ ಏನ್ ಕೆಲಸ ಆಗಬೇಕು ಕೆಲಸ ಮಾಡಿಸ್ತಾನೆ. ಆದ್ದರಿಂದ ಕೃತಿಯ ವಿವಕ್ಷೆಯಿಂದ, ಕರ್ಮ ವಿವಕ್ಷೆಯಿಂದ ತತ್ತತ್ ಪದಾರ್ಥಗಳ ತತ್ತದ್ಯೋಗ್ಯವಾದ ಕೆಲಸಗಳನ್ನ ಮಾಡಿಸಲಿಕ್ಕಾಗಿ ಅನಂತ ಪದಾರ್ಥಗಳಲ್ಲಿ ಅನಂತ ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ರೂ ಅವನು ಏಕನೇ, ಅವನು ಒಬ್ಬನೇ, ವ್ಯತ್ಯಾಸ ಇಲ್ಲ. ಒಂದು ರೂಪದಲ್ಲಿ ಅನಂತ ರೂಪಗಳು ಸೇರಿಕೊಂಡಿವೆ. ನಾನವತ್ತು ಹೇಳಿದ್ದೆ, ಏಕೋಪಿ ಅನೇಕಃ ಅನೇಕೋಪಿ ಏಕಃ ಅಂತ. ಒಬ್ಬನೇ ಇದ್ರೂ ಕೂಡ ಅನೇಕನು, ಅನೇಕ ರೂಪದಿಂದ ಇದ್ರೂ ಒಬ್ಬನೇ. ಯಾಕೆ ಅಂತಂದ್ರೆ ಎಲ್ಲ ಕೆಲಸಗಳನ್ನ ಒಂದೇ ರೂಪ ಮಾಡ್ಲಿಕ್ಕೆ ಬರುತ್ತೆ. ಆದ್ರೂ ಕೂಡ ಭಕ್ತರ ಮೇಲಿನ ಅನುಗ್ರಹದಿಂದ ನಾನಾ ರೂಪ ಧಾರಣೆ ಮಾಡ್ತಾನೆ ದೇವರು. ಅದು ಅವನ ಅಚಿಂತ್ಯ ಅದ್ಭುತವಾದಂತಹ ಶಕ್ತಿ. ಯಾಕೆ ಹಾಗೆ ಮಾಡ್ತಾನೆ ಅಂತ ನಾವು ಕೇಳಲಿಕ್ಕಿಲ್ಲ. ಅವ ಸ್ವತಂತ್ರ. ದೇವರನ್ನ ನೀನ್ ಯಾಕಯ್ಯ ಒಂದೇ ರೂಪದಿಂದ 25 ಕೆಲಸ ಮಾಡ್ಲಿಕ್ಕೆ ಸಾಮರ್ಥ್ಯ ಇದ್ಮೇಲೆ 25 ರೂಪ ಯಾಕೆ ತಗೊಂಡೇ ನೀನು? ನನ್ನ ಇಷ್ಟ ಕಣೋ ಅಂತ ದೇವ್ರು. ಅವನಿಚ್ಛೆ, ಅವನು ಸ್ವತಂತ್ರ. ಸ್ವತಂತ್ರನಾದ ಭಗವಂತ ಏನ್ ಬೇಕಾದ್ರೆ ಕರ್ತುಂ ಅಕರ್ತುಂ ಅನ್ಯಥಾ ಕರ್ತುಂ ಸಮರ್ಥನಾದ. ಮಾಡಲಿಕ್ಕೆ, ಮಾಡದೇ ಇರ್ಲಿಕ್ಕೆ, ಅನ್ಯಥಾ ಬೇರೆಯಾಗಿ ಮಾಡ್ಲಿಕ್ಕೆ ಸಮರ್ಥನಾಗಿದ್ದಾನೆ ಭಗವಂತ. ಆದ್ದರಿಂದ ಭಗವಂತನ ಒಂದು ರೂಪದ ಒಳಗೆ ಅನಂತ ರೂಪಗಳು ಸೇರ್ಕೊಂಡಿದೆ. ಜಸ್ಟ್ ಒಂದು ಉದಾಹರಣೆ ಕೊಡಬೇಕು ನಿಮಗೆ ಅಂದ್ರೆ, ಒಂದು ಸಾಸಿವೆ ಕಾಳು ತಗೊಳ್ಳಿ. ಸಾಸಿವೆ ಅಥವಾ ಗಸಗಸೆ. ಆ ಗಸಗಸೆ ಅಥವಾ ಸಾಸಿವೆ ಕಾಳುಗಳಲ್ಲಿ ಒಂದೊಂದು ಕಾಳಿಗೆ ಒಂದೊಂದು ರೂಪ ಇದೆ ಅಲ್ವಾ? ಒಂದು 25 ಕಾಳು ಸೇರಿದ್ರೆ ಒಂದು ರೂಪ ಆಯ್ತು ಅಂತಿಲ್ಲ. 25 ಗಸಗಸೆ ಸೇರಿಸಿಬಿಟ್ರೆ ಒಂದು ರೂಪ ಆಯ್ತು ಅಂತಿಲ್ಲ. ಒಂದೊಂದು ಕಾಳಿಗೆ ಒಂದೊಂದು ರೂಪ ಇದೆ. ನಾವೇನ್ ಮಾಡ್ತೇವೆ, ಸಾಸಿವೆಯದ್ದೇ ಆಗಿರ್ತಕ್ಕಂತಹ ಒಂದು ಬೊಂಬೆ ನಿರ್ಮಾಣ ಮಾಡಿಬಿಟ್ರೆ, ಇದು ಕಡಲೆಬೇಳೆ ಅಂತ ಇಟ್ಕೊಳ್ಳಿ, ಕಡಲೆಬೇಳೆ ಗಣೇಶ ಅಂತ. ಈ ಗಣೇಶನ್ ಸೀಸನ್ ಹತ್ರ ಬರ್ತಾ ಇದೆಯಲ್ಲ, ಹುಚ್ಚುಚ್ಚಾಗಿ ಏನೇನೋ ಗಣೇಶ ಮಾಡಿ, ತೆಂಗಿನಕಾಯಿ ಚಿಪ್ಪಿನಲ್ಲಿ ಗಣೇಶ ಹಾಗೆಲ್ಲ. ನಿಮ್ಗೆ ಉದಾಹರಣೆ ಯಾವತ್ತು? ತೆಂಗಿನಕಾಯಿಯ ಒಂದು ಚಿಪ್ಪಿಗೆ ಒಂದು ರೂಪ ಇದೆ ಅಲ್ವಾ? ಅದಕ್ಕೊಂದು ರೂಪ ಇದೆ. ಆತರ ಒಂದು 1000 ಚಿಪ್ಪನ್ನ ಸೇರಿಸಿದ್ರೆ, 1000 ಚಿಪ್ಪನ್ನ ಸೇರಿಸಿದಾಗ ಒಂದು ಗಣೇಶ ಎನ್ನುವ ಒಂದು ಆಕಾರ ಆಯ್ತು. ಭಗವಂತ ಅಂತ ಇಟ್ಕೊಳ್ಳಿ, ದೇವರದ್ದೇ ಒಂದು ರೂಪ ಆಯ್ತು. ಅದೆಲ್ಲ ಪ್ರತ್ಯೇಕವಾಗಿ ಬೇರೆ ಬೇರೆ ಕಾಯಿಗಳಿಗೆ, ಬೇರೆ ಬೇರೆ ತೆಂಗಿನ ಚಿಪ್ಪುಗಳಿಗೆ, ಗೆರಟೆಗಳಿಗೆ ರೂಪ ಇರ್ಲಿಲ್ಲ. ಅದನ್ನೆಲ್ಲ ಒಟ್ಟಿಗೆ ಹಾಕಿ ಗುಂಪು ಹಾಕಿದ ಮೇಲೆ ಒಂದು ರೂಪ ಬಂತು ಅಂತ ಯಾರಾದ್ರೂ ಹೇಳ್ತೀವಾ? ಪ್ರತ್ಯೇಕವಾಗಿ ಒಂದು ರೂಪ, ಅದೆಲ್ಲ ಸೇರಿಸಿದಾಗ ಒಂದು ರೂಪ. ಆದ್ರೆ ಅದರ ಪ್ರತ್ಯೇಕತೆ ಹಾಗೆ ಉಳಿದಿದೆ ಅದರಲ್ಲಿ. ನಿಧಾನ ಅರ್ಥ ಮಾಡ್ಕೊಳ್ಳಿ. ಒಂದು ಸಾಸಿವೆ ಕಾಳು, ಒಂದು ಗಸಗಸೆ ಕಾಳು ತುಂಬಾ ಚಿಕ್ಕದಾಯ್ತು ಅಂತ ತೆಂಗಿನ ಚಿಪ್ಪು ನಿಮ್ಗೆ ಹೇಳಿದೆ ಅಷ್ಟೇ ನಾನು. ಆ ಚಿಪ್ಪಿನಲ್ಲಿ ಗಣೇಶನ ಪ್ರತಿಮೆ, ಕೃಷ್ಣ ಪ್ರತಿಮೆ ಏನೋ 25 ಮಾಡ್ತಾರೆ. ನಾವು ದೇವ್ರನ್ನ ತಿಟ್ಕೊಳ್ಳೋಣ. ಒಂದು ತೆಂಗಿನ ಚಿಪ್ಪಿಗೆ ಅದರದ್ದೇ ಆಗಿರ್ತಕ್ಕಂತಹ ಒಂದು ರೂಪ ಇದೆ ತಾನೆ. ಅದು ನಿರೂಪವಾಗಿತ್ತಾ? ರೂಪರಹಿತವಾಗಿತ್ತಾ? ಇಲ್ಲ. ರೂಪವದ್ರವ್ಯ, ರೂಪದಿಂದ ಕೂಡಿದಂತಹ ತೆಂಗಿನ ಚಿಪ್ಪಿನಂತೆ ಇರುವ 100 ತೆಂಗಿನ ಚಿಪ್ಪುಗಳನ್ನ ಉಪಯೋಗ ಮಾಡಿಕೊಂಡು ಒಂದು ಕೃಷ್ಣ ಪ್ರತಿಮೆ ನಿರ್ಮಾಣ ಮಾಡಿದಾಗ
ಕೃಷ್ಣ ಪ್ರತಿಮೆ ಆಯ್ತು. ಆಹಾ, ತೆಂಗಿನ ಚಿಪ್ಪುಗಳಲ್ಲಿ ಮಾಡಿದ ಕೃಷ್ಣ ಪ್ರತಿಮೆ ಅಂತ ಹೇಳಿದಾಗ ಅದರ ತೆಂಗಿನ ಚಿಪ್ಪುಗಳು 100 ಸೇರಿ ಒಂದು ಪ್ರತಿಮೆ ಆಯ್ತು ನೋಡಿ. ಆ 100 ತೆಂಗಿನ ಚಿಪ್ಪುಗಳ ರೂಪ ಹೊರಟೋಗ್ಲಿಲ್ಲ. ಬೇಡ, ಪ್ರತಿಮೆಯನ್ನ ನಾವು ಡಿಸ್ಪೋಸ್ ಮಾಡೋಣ ಅಂತ ಹೇಳಿ ಒಂದೇ ಒಂದು ಚಿಪ್ಪನ್ನು ನೀವು ತೆಗಿತಾ 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 ಬಂದಾಗ ಒಂದು ತೆಂಗಿನ ಚಿಪ್ಪು, ಅದರ ರೂಪ ಹಾಗೆ ಇದೆ. 10 ಭಾಗ ಮಾಡಿಬಿಟ್ರಿ, ತೆಂಗಿನ ಚಿಪ್ಪೆಲ್ಲ ಹಾಗೆ ಇದೆ. ಅದನ್ನ ಮತ್ತೆ ಸೇರಿಸಿದಾಗ ಈ ತರ ರೂಪದಿಂದ ಕೂಡಿದ 10 ತೆಂಗಿನ ಚಿಪ್ಪುಗಳನ್ನು ಸೇರಿಸಿದಾಗ ಒಂದು ಕೃಷ್ಣ ರೂಪ ಆಯ್ತು. ತೆಗಿತೀವಿ ಅಂತ ನೋಡಿದಾಗ ಅದೇ ರೂಪ ನಾಶ ಆಗ್ಲಿಲ್ಲ, ಚಿಪ್ಪಿನ ರೂಪದಲ್ಲಿ ಇತ್ತು. ಹಾಗೆ ದೇವರು ಒಂದು ರೂಪದಲ್ಲಿ ಅನಂತ ರೂಪಗಳು. ಒಂದೊಂದು ಅಪರಿಚ್ಛಿನ್ನಗಳು. ನಿಮ್ಗೆ ಉದಾಹರಣೆ ಅರ್ಥ ಆಯ್ತು ಅನ್ಕೊಂತೀನಿ ನಿಮ್ಗೆ. ಒಂದೊಂದು ಅಪರಿಚ್ಛಿನ್ನವಾದ ರೂಪ, ಅಂದ್ರೆ ಒಂದಕ್ಕೆ ಇದು ಹೀಗಿರ್ಬೇಕು ಅಂತಿಲ್ಲ, ಅದು ಇದ್ದ ರೂಪದಲ್ಲಿಯೇ ತೆಂಗಿನ ಚಿಪ್ಪು ಹೇಗಿರ್ಬೇಕು ಹಾಗೇ ಇರುತ್ತೆ. ಒಟ್ಟಿಗೆ ಸೇರಿಸಿದಾಗ ತೆಂಗಿನ ಚಿಪ್ಪುಗಳಿಂದ ಮಾಡಿದ ಒಂದು, ಅಂದ್ರೆ ಎಲ್ಲ ಒಂದು ರೂಪದಲ್ಲಿ ಸೇರ್ಕೊಂಡ್ಬಿಡ್ತಾಗ 10 ತೆಂಗಿನ ಚಿಪ್ಪುಗಳು ಕೃಷ್ಣ ರೂಪ ಆಯ್ತು. ಅದನ್ನ ಪ್ರತ್ಯೇಕ 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 ಬಿಡಿಸಿದಾಗ ನಂಬರ್ 1, ನಂಬರ್ 2, ನಂಬರ್ 3, ನಂಬರ್ 4 ಅಂತ ಪ್ರತ್ಯೇಕವಾಗಿ ಉಳಿತು. ಹಾಗೆ ಸಾಸಿವೆ ಕಾಳು, ಗಸಗಸೆ ಕಾಳು, ಉದ್ದಿನ ಕಾಳು, ಕಡಲೆ ಕಾಳು, ಯಾವ್ದ್ರಲ್ಲಾದ್ರೂ ಪ್ರತಿಮಾ ನಿರ್ಮಾಣ ಮಾಡ್ರಿ, ಕಡಲೆ ಕಾಳಗೊಂದು ರೂಪ ಇದೆ, ಸಾಸಿವೆಗೊಂದು ರೂಪ ಇದೆ, ಗಸಗಸೆಗೊಂದು ರೂಪ ಇದೆ, ಉದ್ದಿನ ಕಾಳಗೊಂದು ರೂಪ ಇದೆ. ಆ ರೂಪ ಸಹಿತವಾದ ಕಾಳುಗಳು 10, 100, 1000 ಕಾಳುಗಳನ್ನೇ ಸೇರಿಸಿ ಒಂದು ಪ್ರತಿಮಾ ನಿರ್ಮಾಣ ಮಾಡಿದಾಗ ಆ ರೂಪವುಳ್ಳ ಕಾಳುಗಳು ಒಂದು ರೂಪದಿಂದ ನಮಗ್ ಕಾಣಿಸ್ತು. ಆದ್ರೆ ಆ ಒಂದು ರೂಪದಿಂದ ಇರುವ ಕಾಳುಗಳನ್ನ ಪ್ರತ್ಯೇಕವಾಗಿ ತೆಗೆದು ನೋಡಿದಾಗ ಆ ರೂಪ ಹಾಗೆ ಇದೆ, ಒಂದೊಂದೇ ಕಾಳಿನ ರೂಪ ಹಾಗೆ ಇದೆ. ಎಲ್ಲ ಸೇರಿಸಿದಾಗ ಕೃಷ್ಣ ಪ್ರತಿಮೆ ಒಂದು ರೂಪದಂತೆ ಕಾಣಿಸ್ತು. ಅದನ್ನೇ ಬಿಡಿಸಿ 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 ನೋಡಿದಾಗ ಏನಪ್ಪಾ, ಒಂದು ಕೃಷ್ಣ ಪ್ರತಿಮೆ ಅಂತ ಕಾಣುವಂತಹ ಇದರಲ್ಲಿ 100 ಕಡಲೆ ಕಾಳುಗಳ ರೂಪ ಇದೆಯಲ್ಲ ಅಂತ ಅನ್ಸುತ್ತೆ ನಮಗೆ. ಹಾಗೆ ಇದು ಹಾಗೆ. ಆ ಕಡಲೆ ಕಾಳುಗಳು ಹೇಗಿದೆ ಅಂತಂದ್ರೆ, ನೀವು ಆ ಕಡಲೆ ಕಾಳುಗಳು ಸಾಸಿವೆಯೋ ಯಾವುದೋ ಒಂದ್ರಿಂದ ನೀವು ಒಂದು ಕೆಲಸ ಮಾಡಿದ, ಒಂದು ಪ್ರತಿಮಾ ನಿರ್ಮಾಣ ಮಾಡಿದ್ರಿ ಅಂತ ಇಟ್ಕೊಳ್ಳಿ. ಪ್ರತಿಮಾ ನಿರ್ಮಾಣ ಮಾಡಿದಾಗ ಆ ಪ್ರತಿಮೆ ಮಾಡಲಿಕ್ಕೆ ಯೂಸ್ ಮಾಡಿದಂತಹ ಕಡಲೆ ಕಾಳುಗಳು 10 ಕಡಲೆ ಕಾಳುಗಳು ಏನೇನ್ ಕೆಲಸ ಮಾಡತ್ತೋ ಪ್ರತ್ಯೇಕವಾಗಿ ಒಂದೊಂದು ಕಡಲೆ ಕಾಳುಗಳು ಹಾಗೇ ಕೆಲಸ ಮಾಡುತ್ತೆ. ನಂಬರ್ 1 ಉದ್ದಿನ ಕಾಳು ಅಥವಾ ಕಡಲೆ ಕಾಳು ಏನ್ ಕೆಲಸ ಮಾಡುತ್ತೋ ನಂಬರ್ 2 ಅದೇ ಸ್ವಭಾವ, ಅದರದ್ದು ಸ್ವಭಾವ ವ್ಯತ್ಯಾಸ ಇಲ್ಲ, ಗುಣ ವ್ಯತ್ಯಾಸ ಇಲ್ಲ. ಏನಿಲ್ಲ, ಎಲ್ಲ ಸೇರಿಸಿದಾಗ ಒಂದು ರೂಪ, ಬಿಡಿಸಿ 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 ನೋಡಿದಾಗ ಬೇಕಾದಷ್ಟು ರೂಪ. ಇದು ಅನುಸಂಧಾನ ಮಾಡೋ ಕ್ರಮ. ಒಬ್ಬ ಬಿಂಬ ಅಂತ ಇಟ್ಕೊಂಡು ಬಿಂಬದ ಒಳಗೆ ನಾವು ಅನುಸಂಧಾನ ಮಾಡ್ಲಿಕ್ಕೆ ಹಿಡಿದಾಗ ಏನು ಬಿಂಬಾಭಿಂದನಾಗಿರ್ತಕ್ಕ ರಾಮ, ಬಿಂಬಾಭಿಂದನಾಗಿರ್ತಕ್ಕಂತ ಕೃಷ್ಣ, ದಶಾವತಾರಗಳು, ಮತ್ಸ್ಯಾದಿ 10 ಅವತಾರ, ಕೇಶವಾದಿ 24 ರೂಪಗಳು, ವಾಸುದೇವಾದಿ 5, ಅಜಾದಿ 51, ಶಿಂಶುಮಾರಾದಿ 100, ವಿಶ್ವಾದಿ 1000, ಅಜಿತಾದಿ ಅನಂತ, ಎಲ್ಲವೂ ಇದೆ ಕಡಲೆ ಕಾಳುಗಳ ತರ. ಎಲ್ಲ ಒಂದೊಂದು ಆಯಾ ಕೆಲಸ ಮಾಡ್ಲಿ ಸಮರ್ಥವಾಗಿದೆ. ಅದೆಲ್ಲ ಸೇರಿಸಿ ಮಾಡಿದಾಗ ಒಂದು ಪ್ರತಿಮೆ. ಅದಕ್ಕೆ ಬಿಂಬ ಅಂತ ಉದಾಹರಣೆ ಕೊಟ್ಟಿದ್ದು ನಾನು ನಿಮಗೆ. ಇನ್ಯಾವುದೋ ಉದಾಹರಣೆ ಕೊಟ್ಟ ಸರಿ ಹೋಗೋದಿಲ್ಲ. ನಮ್ಮ ಬಿಂಬ ಅಂತ ಉದಾಹರಣೆ ಕೊಟ್ಕೊಂಡ್ರೆ ಪುಣ್ಯ ಅದು ಬರುತ್ತೆ. ಜ್ಞಾನದ ಜೊತೆಯಲ್ಲಿ ಭಕ್ತಿ, ಜೊತೆಯಲ್ಲಿ ಪುಣ್ಯ ಸಂಪಾದನೆ ಆಗ್ಬಿಡುತ್ತೆ. ಆದ್ದರಿಂದ ಇದು ಹೇಗಿದೆ, ಇದು ಈ ಕಡಲೆ ಕಾಳಿನ ಟೇಸ್ಟ್ ಹೇಗಿದ್ಯೋ ಪಕ್ಕದ್ದು ಅದೇ ಸ್ವಭಾವ, ವ್ಯತ್ಯಾಸವೇ ಇಲ್ಲ. ಹಾಗೆ ಎಲ್ಲ ರೂಪಗಳು ಸೇರಿಯಾದ ಒಂದು ರೂಪದಲ್ಲಿ ಶ್ರೀದೇವಿ ವಕ್ಷಸ್ಥಳದಲ್ಲಿ ಹೇಗಿದ್ದಾಳೋ, ಕೌಸ್ತುಭ ಹೇಗಿದೆಯೋ, ವನಮಾಲೆ ಹೇಗಿದೆಯೋ, ಆಭರಣಗಳು ಹೇಗಿದೆಯೋ, ಆಯುಧಗಳು ಹೇಗಿದೆಯೋ, ಅದನ್ನೇ ಪ್ರತ್ಯೇಕವಾಗಿ ಬಿಡಿಸಿ ಬಿಡಿಸಿ ನೋಡಿದಾಗ ಅಲ್ಲಿಯೂ ಲಕ್ಷ್ಮಿ ಇದ್ದಾಳೆ ವಕ್ಷಸ್ಥಳದಲ್ಲಿ, ಅಲ್ಲೂ ಕೌಸ್ತುಭ ಇದೆ, ಅಲ್ಲೂ ವನಮಾಲೆ ಇದೆ, ಅಲ್ಲೂ ನಾನಾ ಆಭರಣಗಳಿದೆ, ಅಲ್ಲೂ ನಾನಾ ಆಯುಧಗಳಿದೆ. ಒಂದಿನಿತೂ ವ್ಯತ್ಯಾಸ ಇಲ್ಲ. ಒಂದು ರೂಪದೊಳಗೆ ಅನಂತ ರೂಪಗಳು ಅಂದ್ರೆ ಯತ್ಕಿಂಚಿತ್ ಅನುಸಂಧಾನ ಮಾಡುವ ಕ್ರಮ. ಯತ್ಕಿಂಚಿತ್. ಆದ್ದರಿಂದ ಮೂಲ ರೂಪದಲ್ಲಿ ಏನು ಅಂದ್ರೆ ಯಾವುದೋ ಒಂದು ರೂಪ ಅಂತ ಇಟ್ಕೊಂಡ್ರಲ್ಲ ನೀವು,
ಬಿಂಬರೂಪ ಅಂತ. ಅದರಲ್ಲಿ ಜ್ಞಾನಾನಂದಾದಿ ಅಸಂಖ್ಯ ಗುಣಗಳು ಹೇಗಿದೆಯೋ ಹಾಗೆ ಇನ್ನು ಅದರೊಳಗೆ ಸೇರಿಕೊಂಡಿರತಕ್ಕಂತಹ ಇನ್ನೊಂದು ರೂಪದಲ್ಲಿ, ಅಂದ್ರೆ ಅವನೇ ಕೈಯಾಗಿ, ಅವನೇ ಕಾಲಾಗಿ, ಅವನೇ ತಲೆಯಾಗಿ, ಅವನೇ ಹೊಟ್ಟೆಯಾಗಿ ಅಲ್ವಾ, ಅವನೇ 5 ರೂಪದಲ್ಲಿ ಒಂದು ರೂಪದಂತೆ ಕಾಣ್ತಾನೆ. ತಲೆ ಒಂದು ರೂಪ, 2 ಕೈಗಳು ಒಂದು ರೂಪ, ಮಧ್ಯ ಶರೀರ ಒಂದು ರೂಪ, 2 ಕಾಲುಗಳು, ಒಟ್ಟು 5 ರೂಪ ಆಯ್ತು. ತಲೆ, 2 ಕೈಗಳು, 2 ಕಾಲುಗಳು, ಮಧ್ಯಭಾಗ ಆಯ್ತಲ್ಲಿಗೆ. ತಲೆ ಮಾಡುವಂತ ಕೆಲಸ ಕೈ ಮಾಡುತ್ತೆ, ಕೈ ಮಾಡುವಂತ ಕೆಲಸ ಕಾಲು ಮಾಡುತ್ತೆ, ಕಾಲು ಮಾಡುವಂತ ಕೆಲಸ ಮಧ್ಯಭಾಗ ಮಾಡುತ್ತೆ ಭಗವಂತನ. ಎಲ್ಲವೂ ಜ್ಞಾನಾನಂದ್ಯಾದ್ಯಸಂಖ್ಯೇಯ ಗುಣ ಸಾಂದ್ರಾಕೃತಿ ನಿಚ. ಜ್ಞಾನಾನಂದವೇ ಮೊದಲಾದ ಅಸಂಖ್ಯವಾದ ಗುಣಗಳು ಒಟ್ಟಿಗೆ ಸೇರಿ ಮಾಡಿದಾಗ, ಈಗ ಮಣ್ಣಿನ ಮುದ್ದೆಯಿಂದ ಮಾಡಿದ ಪ್ರತಿಮೆ, ಸಕ್ಕರೆಯ ಬೊಂಬೆ ಹೇಗಿರುತ್ತೋ ಹಾಗೆ. ತಲೆಯಲ್ಲಿ ಸಕ್ಕರೆ ಇದೆ, ಕಾಲಲ್ಲಿ ಸಕ್ಕರೆ ಇಲ್ಲ ಅಂತ ಹೇಳೋ ಹಾಗಿಲ್ಲ, ಬೊಂಬೆಯೇ ಸಕ್ಕರೆಯದ್ದು. ಅದರಂತೆ ಮೂರ್ತಿಯೇ ಗುಣಮೂರ್ತಿ. ಆದ್ರೆ ಈ ರೂಪದಲ್ಲಿ ಸ್ವಲ್ಪ ಗುಣ ಕಡಿಮೆ ಇದೆ, ಆ ರೂಪದಲ್ಲಿ ಸ್ವಲ್ಪ ಗುಣ ಜಾಸ್ತಿ ಇದೆ, ಪ್ರಶ್ನೆಯೇ ಇಲ್ಲ. ಜ್ಞಾನಾನಂದಾದ್ಯಸಂಖ್ಯೇಯ ಗುಣ ಸಾಂದ್ರ ಆಕೃತಿನಿ ಭಗವದ್ ರೂಪಗಳು ಹೀಗೆ. ಜ್ಞಾನಾನಂದಗಳೇ ಮೊದಲಾದ ಸಂಖ್ಯೆ ಮಾಡಲಿಕ್ಕೆ ಅಸಂಖ್ಯಾಗೋಚರತ್ವೇನ ಜ್ಞೇಯ ಅಂತ. ಸಂಖ್ಯೆ ಮಾಡಲಿಕ್ಕೆ ಆಗದೆ ಇರುವಂತಹ ಸಾಂದ್ರವಾದ ಒಟ್ಟೊಟ್ಟಾಗಿ ಇರುವಂತಹ ಗುಣಗಳೇ ಆಕಾರವಾಗಿ ಉಳ್ಳದ್ದು. ಪರಸ್ಪರಂ ಅಭಿನ್ನಾನಿ, ಪರಸ್ಪರ ಅಭೇದದಿಂದ ಕೂಡಿದ್ದು. ಈ ರೂಪ ಮತ್ತು ಈ ರೂಪ ಎಲ್ಲವೂ ಪರಸ್ಪರ ಅಭಿನ್ನಗಳು, ಭೇದ ಅಂತನ್ನೋದೇ ಇಲ್ಲ. ಸ್ವತಂತ್ರಾಣಿ, ಎಲ್ಲವೂ ಸ್ವತಂತ್ರ ರೂಪಗಳೇ. ಎಲ್ಲವೂ ಏನಾಗತ್ತೆ, ಪ್ರತಿಯೊಂದು ಕೂಡ ಭಗವಂತನದ್ದು ಸ್ವತಂತ್ರ ರೂಪಗಳೇ. ಒಂದು ರೂಪಕ್ಕೆ ಒಂದು ಅಧೀನ ರೂಪ ಅಂತಿಲ್ಲ, ಎಲ್ಲವೂ ಸ್ವತಂತ್ರಗಳೇ. ಸಮಾನಿತ, ಜ್ಞಾನಾನಂದಾದಿಗಳಲ್ಲಿ ಸಮ. ಅಷ್ಟು ಮಾತ್ರ ಅಲ್ಲ, ಪೃಥಕ್ ಪೃಥಕ್ ಅನಂತಾನಿ, ಪೃಥಕ್ ಪೂರ್ಣತಮಾನಿಚ. ಈ ರಾಮ ನೀವು ದಶಾವತಾರ ಅಂತ ಇಟ್ಕೊಂಡ್ರೆ ಭಗವಂತನ ರೂಪಗಳು ಅನಂತ ಪರಿಪೂರ್ಣ ಅಂತ ಹೇಳ್ತೀವಿ. ಮತ್ಸ್ಯ ಅನಂತ ಪರಿಪೂರ್ಣ, ಕೂರ್ಮ ಅನಂತ ಪರಿಪೂರ್ಣ, ವರಾಹ ಅನಂತ ಪರಿಪೂರ್ಣ, ವಾಮನ ಅನಂತ ಪರಿಪೂರ್ಣ, ನೃಸಿಂಹ ವಾಮನ ಪರಿಪೂರ್ಣ, ರಾಮ ಅನಂತ ಪರಿಪೂರ್ಣ, ಪರಶುರಾಮ ಅನಂತ ಪರಿಪೂರ್ಣ. ಒಂದೊಂದು ರೂಪಗಳು ಅನಂತ, ಒಂದೊಂದು ರೂಪಗಳು ಪರಿಪೂರ್ಣ. ಪೃಥಕ್ ಪೃಥಕ್ ಅನಂತಾನಿ, ಪೃಥಕ್ ಪೂರ್ಣತಮಾನಿ ಚ. ಪ್ರತ್ಯೇಕವಾಗಿ 10 ರೂಪಗಳು ಅಂತ ನೀವು ಚಿಂತನೆ ಮಾಡ್ಕೊಂಡ್ರೆ, 24 ರೂಪ ಅಂತ ಚಿಂತನೆ ಮಾಡ್ಕೊಂಡ್ರೆ, 51 ರೂಪ ಅಂದ್ರೆ, 100 ರೂಪ ಅಂದ್ರೆ, ವಿಶ್ವಾದಿ 1000 ರೂಪಗಳು ಅಂದ್ರೆ, ಅಜಿತಾದಿ ಅನಂತ ರೂಪಗಳು ಅಂತ ಚಿಂತನೆ ಮಾಡ್ಕೊಂಡ್ರೆ ಸಾಧ್ಯವೇ ಇಲ್ಲ. ಒಂದು ರೂಪವೇ ಅನಂತ ಆಗಿಬಿಡುತ್ತೆ ನಿಮಗೆ. ಭಗವಂತನ ಒಂದು ರೂಪ ಏನಿದೆ, ಆ ಒಂದು ರೂಪ ಅನಂತ ರೂಪ ಆಗಿಬಿಡುತ್ತೆ. ಅದಕ್ಕೆ ಲಕ್ಷ್ಮಿಗೆ ಚಿಂತನೆ ಮಾಡ್ಲಿಕ್ಕೆ ಯಾಕೆ ಸಾಧ್ಯ ಇಲ್ಲ ಅಂದ್ರೆ ಇದಕ್ಕೆ. ಉಗುರು ಅಂತ ಇಟ್ಕೊಂಡ್ರೆ, ಉಗುರಿನ ಒಳಗೆ ಒಂದು ರೂಪದೊಳ ಅನಂತ ರೂಪ ಅಂದ್ರೆ, ಉಗುರಿನ ಒಳಗೆ ಒಂದು ರೂಪ ದೇವರದ್ದಿದೆ, ಅದನ್ನ ನೋಡ್ತಾಳೆ, ಆಶ್ಚರ್ಯ ಪಡ್ತಾಳೆ. ಅದ್ರಲ್ಲಿ ಕಣ್ಣಲ್ಲಿ ನೋಡ್ತಾಳೆ, ಕಣ್ಣಲ್ಲಿ ಒಂದು ರೂಪ ಇದೆ, ಅದು ಅನಂತ, ಅದು ಪರಿಪೂರ್ಣ. ಸಾಧ್ಯವೇ ಇಲ್ಲ ಮುಗಿಸ್ಲಿಕ್ಕೆ, ಸಾಧ್ಯವೇ ಇಲ್ಲದ್ದು. ಪರಸ್ಪರ ಪೃಥಕ್ ಪೃಥಕ್, ಪ್ರತ್ಯೇಕವಾಗಿ ಅನಂತಗಳು, ಪ್ರತ್ಯೇಕವಾಗಿ ಪೂರ್ಣಗಳು. ಇಂತಹ ಅದ್ಭುತವಾಗಿರತಕ್ಕ ಅನಂತಾನಂತ ಗುಣಗಳು, ಅನಂತಾನಂತ ಗುಣಗಳಿಂದ ಕೂಡಿದ ಅನಂತಾನಂತ ರೂಪಗಳು ಸಂತಿ ವಿಷ್ಣುವು ಜಗತ್ಪ್ರಭವು ಭಗವಂತನಲ್ಲಿವೆ. ಅದು ಭಗವಂತನದ್ದಾಗಿರತಕ್ಕ ರೂಪಗಳಿವೆ. ರಮಾದ್ಯೈರಪ್ಯ ಚಿಂತ್ಯಾನಿ, ರಮಾ ಬ್ರಹ್ಮಾದಿಗಳಿಗೂ ಕೂಡ ಚಿಂತನೆಗೆ ಸಿಲುಕದ ರೂಪಗಳಿವೆಲ್ಲ. ಚಿಂತನೆ ಮಾಡ್ಲಿಕ್ಕೆ, ಅನುಸಂಧಾನ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಹೌದ್ ತಾನೆ? ಒಂದು ಉಗುರು ಅಂತ ಇಟ್ಕೊಂಡ್ರೆ ಅದ್ರಲ್ಲಿ ಒಂದಷ್ಟು ರೂಪಗಳು, ಆ ಉಗುರಿನ ಒಳಗಿರ್ತಕ್ಕ ಭಗವದ್ ರೂಪಗಳು ಪೂರ್ಣ ಮತ್ತು ಅನಂತ. ಉಗುರಿನ ಒಳಗಿರ್ತಕ್ಕಂತ ಭಗವಂತನಿಗೆ ಒಂದು ಉಗುರಿದೆ ಅಲ್ವಾ, ಅದು ಪೂರ್ಣ ಮತ್ತು ಅನಂತ ಅಲ್ವಾ.
ಅದ್ರೊಳಗಿರ್ತಕ್ಕಂತ ಒಂದು ಭಗವದ್ ರೂಪಕ್ಕೆ ಒಂದು ಉಗುರು ಇದೆ ಅಲ್ವಾ, ಅದು ಅನಂತ ಮತ್ತು ಪರಿಪೂರ್ಣ ಅಲ್ವಾ. ಅದ್ರೊಳಗಿರ್ತಕ್ಕಂತ ಭಗವದ್ ರೂಪಕ್ಕೆ ಒಂದು ನಖ ಇದೆ ಅಲ್ವಾ, ಅದು ಅನಂತ ಮತ್ತು ಪರಿಪೂರ್ಣ ಅಲ್ವಾ. ಒಂದು ಉಗುರು, ಒಂದು ಕಾಲು, ಒಂದು ತೊಡೆ. ಅದಕ್ಕೆ ಹೇಳದ್ದು ಅನಂತ ರೂಪಗಳ ಅನಂತ ಗುಣಾಕೃತಿ ಭಗವಂತ ಒಂದು ರೂಪ ಅಂತ ಚಿಂತನೆ ಮಾಡ್ಕೊಂಡ್ರೆ ಬಿಡಿಸಿ 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 ಹೋದ್ರೆ ಅನಂತ ಆಗ್ಬಿಡುತ್ತೆ. ಅದಕ್ಕೆ ಹೇಳ್ತಾರೆ ರಮಾದ್ಯೈರಪ್ಯಚಿಂತ್ಯಾನಿ, ರಮಾದಿಗಳಿಗೂ ಕೂಡ ಚಿಂತನೆಗೆ ಬರದ್ದು. ಭಗವಂತನ ಅದಕ್ಕೆ ಹೇಳಿದ್ದು ಒಂದು ರೂಪದ ಒಳಗೆ ಅನಂತ ರೂಪಗಳು ಮುಚ್ಚಿವೆ, ಆಚ್ಛಾದನಗೊಂಡಿದೆ. ಮುಚ್ಚಿದ ಒಂದೊಂದರಲ್ಲೂ ಕೂಡ ಅನಂತಾನಂತ ಗುಣಗಳಿಂದ ಕೂಡಿವೆ ಒಂದೊಂದು ರೂಪಗಳು. ಒಂದು ಬೀಜ ಅಂತ ಇಟ್ಕೊಳ್ಳಿ, ವಟವೃಕ್ಷದ ಬೀಜ. ವಟವೃಕ್ಷ ಅಂದ್ರೇನು? ಆಲ, ಅದರ ಬೀಜ ಅಲ್ವಾ. ಆ ಬೀಜಕ್ಕೆ ಮರವಾಗುವ ಸಾಮರ್ಥ್ಯ ಇದೆಯೋ ಇಲ್ವೋ? ಉಂಟು. ಕೇವಲ ಏಕ ಬೀಜದಿಂದ, ಒಂದು ಬೀಜದಿಂದ ಒಂದು ವಟವೃಕ್ಷದ ಹುಟ್ಟು ಉತ್ಪತ್ತಿ ಆಯ್ತು. ಬೀಜಕ್ಕಿಂತ ಬೇರೆಯಾಗಿ ಮರ ಬಂದದ್ದಲ್ಲ, ಬೀಜದಲ್ಲಿ ಸುಪ್ತವಾಗಿದ್ದಂತಹ ಶಕ್ತಿ ಮರವಾಗಿ ಎದ್ದು ಬಂತು. ಆ ಮರವಾಗಿ ಹುಟ್ಟಿದ ಬೀಜದಿಂದ ಅನಂತ ಬೀಜಗಳು ಬಂದವು. ಆ ಅನಂತ ಬೀಜಗಳಿಂದ ಅನಂತ ವೃಕ್ಷಗಳು ಬಂದು, ಅಂದ್ರೆ ಅಭಿವ್ಯಕ್ತಿ ಆಗ್ತಾ ಬಂತು. ಅಂದ್ರೆ ಒಂದು ಬೀಜಕ್ಕೇನು ಸಾಮರ್ಥ್ಯ ಇದೆಯೋ ಅನಂತ ಅಂದ್ರೆ ಒಂದು ಬೀಜಕ್ಕೆ ಅನಂತ ಬೀಜಗಳನ್ನ ಹುಟ್ಟಿಸುವಂತ ಸಾಮರ್ಥ್ಯ ನೋಡಿ. ಒಂದು ಬೀಜದ ಒಳಗೆ ಅನಂತ ಬೀಜಗಳು ಆಚ್ಛಾದಿತವಾಗಿದೆ. ಒಂದು ಬೀಜದ ಒಳಗೆ ಅನಂತ ಬೀಜಗಳು ಮುಚ್ಚಿವೆ, ಕಾಣ್ತಾ ಇಲ್ಲ, ಅಭಿವ್ಯಕ್ತಿ ಆಗ್ತಾ ಇಲ್ಲ. ಅಭಿವ್ಯಕ್ತಿ ಆಗೋದು ಹೇಗೆ? ನೀನು ಒಂದು ಬೀಜ ನೆಡಬೇಕು, ನೀರ್ ಹಾಕಬೇಕು, ಬೆಳೆಸ್ಬೇಕು, ಮರವಾಗಬೇಕು, ಅದರಲ್ಲಿ ಮತ್ತೆ ಹಣ್ಣು ಕಾಯಿಗಳು ಬಿಡಬೇಕು, ಬೀಜಗಳು ಬಿಡಬೇಕು. ಅದು ಪ್ರವಾಹ, ಅದು ಹೇಗೋ ಹಾಗೆ. ರಾಮಕೃಷ್ಣ ವ್ಯಾಸ ಹಂಸ ಕಪಿಲಾದ್ಯಾಹ ಪೃಥಕ್ ಪೃಥಕ್ ಸಂಪೂರ್ಣ. ರಾಮ, ಕೃಷ್ಣ, ವ್ಯಾಸ, ಹಂಸ, ಕಪಿಲ ಮೊದಲಾದ ಭಗವದ್ ರೂಪಗಳೇನಿದೆ ಪ್ರತ್ಯೇಕವಾಗಿ ರಾಮ ಅಂತ ಇಟ್ಕೊಂಡ್ರೆ ಪೂರ್ಣ. ಹೇಳಿದ್ನಲ್ಲ ಅವಾಗ್ಲೆ, ಎಲ್ಲವೂ ಕೂಡ ಪ್ರತ್ಯೇಕವಾಗಿ ಪೂರ್ಣ, ಪ್ರತ್ಯೇಕವಾಗಿ ಅನಂತ. ಮತ್ತೆ ಪುನಶ್ಚೈವಂ ಪುನಶ್ಚೈವಂ ಪುನಃ ಪುನಃ. ಮತ್ತೆ ಅದ್ರ ಒಳಗಿಳಿದಾಗ ಜ್ಞಾನಾನಂದಾದಿಗಳಿಂದ ಮತ್ತೆ ಪರಸ್ಪರ ಅಭಿನ್ನ ರೂಪಗಳು. ಜ್ಞಾನಾನಂದಾದಿಗಳಿಂದ ಮತ್ತೆ ಪುನಃ ಅಭಿನ್ನ ಪರಸ್ಪರಂ ಅಭಿನ್ನಾಶ್ಚ ಧರ್ಮಾಃ ಸರ್ವೇಪಿ ತದ್ಗತಾಃ ತದಭಿನ್ನ ಗುಣ ನಿತ್ಯಂ ಅಪಿ ಸರ್ವೇ ವಿಶೇಷತಃ. ಎಲ್ಲವೂ ಭಗವಂತನಲ್ಲಿರತಕ್ಕ ಎಲ್ಲವೂ ಅಭಿನ್ನಗಳೇ. ಎಲ್ಲ ರೂಪಗಳು, ಎಲ್ಲ ಗುಣಗಳು, ಎಲ್ಲ ಕ್ರಿಯೆಗಳು ಎಲ್ಲವೂ ಕೂಡ ಅಭಿನ್ನಗಳು. ಆದ್ದರಿಂದ ನಾನು ಹೇಳಿದ ಹಾಗೆ ಲಕ್ಷ್ಮೀ ದೇವಿಗೆ ಭಗವಂತನ ಅದ್ಯಂತಗಳನ್ನ ತಿಳಿಲಿಕ್ಕೆ ಯಾಕೆ ಸಾಕಾಗ್ತಿಲ್ಲ ಸಮಯ ಅಂದ್ರೆ, ಒಂದು ರೂಪದಲ್ಲಿ ಭಗವಂತ ಅನಂತ ರೂಪದಿಂದ ಸನ್ನಿಹಿತನಾಗಿದ್ದ. ಅನುಸಂಧಾನ ಮಾಡ್ಬೇಕಲ್ವಾ. ನಖ ನೋಡ್ತಾ ಲಕ್ಷ್ಮಿ ಭಗವಂತನ ನಖಾಗ್ರ ಚಿಂತನೆ ಮಾಡುವಾಗ ಗುಣ ಕಾಣಿಸ್ತು. ಆ ಗುಣವೇ ರೂಪನಾದವನು ಭಗವಂತ. ಅಲ್ಲೊಂದು ರೂಪ ಕಾಣಿಸ್ತು. ಆ ನಖದ ಗುಣಾತ್ಮಕವಾದ ಒಂದು ರೂಪ ಏನಿದೆ, ಆ ಗುಣಾತ್ಮಕವಾದ ತುಂಬಾ ಕಷ್ಟಾರಿ ಅನುಸಂಧಾನ ಮಾಡ್ಲಿಕ್ಕಿದೆಲ್ಲ. ನಮಗಷ್ಟು ಸುಲಭಕ್ಕೆ ಸಿಗೋದಿಲ್ಲ. ಕೇಳ್ಬೇಕಷ್ಟೇ, ಕೇಳಿದ ಆನಂದ ಆಗತ್ತೆ. ನನಗಂತೂ ಆನಂದ ಆಗ್ತಿದೆ, ನಿಮ್ಗೆ ಹೆಂಗೆ ನಂಗೆ ಗೊತ್ತಿಲ್ಲ. ನನ್ನ ಆನಂದ ನಾನು ಅಭಿವ್ಯಕ್ತಿ ಮಾಡ್ಕೊಂಡ್ಬಿಡ್ತೇನೆ. ನಖದಲ್ಲಿ ಗುಣಗಳು, ಒಂದು ಗುಣಗಳು ಬೇಡ, ಬಹುವಚನ ಕಷ್ಟ ಆಗ್ಬಿಡುತ್ತೆ. ಭಗವಂತನ ಪಾದದಲ್ಲಿ ಉಗುರಿನ ತುದಿಯಲ್ಲಿ ಕಾಂತಿ ಎನ್ನುವಂತಹ ಗುಣ, ಕಾಂತಿ ಗುಣದಿಂದ ಕೂಡಿದ ಒಂದು ಭಗವದ್ ರೂಪ ನಖದಲ್ಲಿ ಸೇರ್ಕೊಂಡಿದೆ. ಆ ಭಗವದ್ ರೂಪ ನೋಡ್ತಾಳೆ, ಉಗುರಿನ ಗುಣವನ್ನ ಚಿಂತನೆ ಮಾಡೋಣ ಅಂತ ನೋಡ್ತಾಳೆ. ಉಗುರಿನಲ್ಲಿ ತುದಿಯಲ್ಲಿ ಕಾಂತಿ ಎನ್ನುವ ಗುಣಯುಕ್ತವಾದಂತಹ ಒಂದು ರೂಪ ನೋಡಿಬಿಟ್ಲು. ಎಷ್ಟು ಸುಂದರವಾಗಿದೆ ಅಂತ ನೋಡ್ತಾಳೆ.
ಅದರ ಗುಣಕ್ರಿಯಾದಿ ಅನುಸಂಧಾನ ಮಾಡ್ತಾಳೆ. ಆಹಾ, ಸರ್ವಾವಯವಗಳಿಂದ ಕೂಡಿದೆ. ಭಗವಂತನ ಪಾದದ ಉಗುರಿನ ತುದಿಯಲ್ಲಿ ಕಾಂತಿ ಎನ್ನುವ ಗುಣದಿಂದ ಕೂಡಿದ ಒಂದು ರೂಪ ಅಂತ, ಅದು ಅನಂತ ಗುಣದಿಂದ ಕೂಡಿದೆ ಅಂತ ನೋಡ್ತಾಳೆ. ಅದರಲ್ಲಿ ಇನ್ನೇನೋ ಒಂದು ವಿಶೇಷ ಕಾಣಿಸ್ತು, ಅದ್ರ ಒಳಗ್ ಹೋದ್ಲು. ಮತ್ತಿನ್ನೇನೋ ವಿಶೇಷ ಕಾಣಿಸ್ತು, ಒಳಗ್ ಹೋದ್ಲು. ಮತ್ತಿನ್ನೇನೋ ಕಾಣಿಸ್ತು, ಒಳಗ್ ಹೋದ್ಲು. ಶುರು ಮಾಡಿದ್ದು ಉಗುರಿಂದ, ಉಗುರಿನ ತುದಿಯ ಕಾಂತಿ ಎನ್ನುವ ಗುಣದಿಂದ. ಕಾಂತಿ ಎನ್ನುವ ಗುಣವನ್ನ ಅಗಲ ಮಾಡಿದಾಗ ಪರಸ್ಪರ ಅಭಿನ್ನವಾಗಿರತಕ್ಕ ಭಗವಂತನ ಅನಂತ 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 ರೂಪಗಳ ಅಭಿವ್ಯಕ್ತಿ ಅವಳಿಗಾಯ್ತು. ಆದ್ದರಿಂದಲೇ ಲಕ್ಷ್ಮಿಗೆ ನಖಾಗ್ರ ಚಿಂತನೆಯನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲಕ್ಷ್ಮೀ ರಕ್ಷೀಣ ದೀಕ್ಷಾ ಗಣಯಿತು ಅನುಪಕ್ರಾಂತ ಸಂವಿದ್ ಗುಣಾನಾಂ ಆನಂತ್ಯಾನಿ ಸ್ವಭರ್ತು ಪದ ಕಮಲ ನಿಷ್ಠಾಂಗುಲಿ ಸನ್ನಖಸ್ಯ ಪಶ್ಯಂತಿ ಸಂತತಂ ಸಾ ನವ ನವ ಸುವಿಶೇಷೋಪಲಂಭೇನ ತತ್ತತ್ ಕಾಲೇ ಕೌತೂಹಲಾಬ್ಧೌ ಸುಮಹತಿ ಗಹನೇ ಗಾಹಮಾನಾವತಾನ್ನಃ. ನಾರಾಯಣ ಪಂಡಿತ ತ್ರಿವಿಕ್ರಮ ಪಂಡಿತಾಚಾರ್ಯರ ವಿಷ್ಣು ಸ್ತುತಿಯ ಮಾತು. ಎಷ್ಟು ಅದ್ಭುತ ಅನುಸಂಧಾನ ನೋಡ್ರಿ, ಮುಗಿಸ್ಲಿಕ್ಕೆ ಸಾಧ್ಯ ಇಲ್ಲ. ಇನ್ನು ಗುಣವೇ ಸಾಧ್ಯ ಇಲ್ಲ ಅಂದ್ರೆ ಅದರ ಕ್ರಿಯೆಗಳು. ಆದ್ದರಿಂದ ಉಪಾಸನೆ ಮಾಡದಷ್ಟು, ಬಗದಷ್ಟು, ಒಳಗೆ ಡೆಪ್ತ್ ಹೋದಷ್ಟು ಭಗವಂತನ ಅನಂತಾನಂತ ಗುಣಗಳ ಪ್ರಾದುರ್ಭಾವ, ಅನಂತ ಗುಣಗಳ ವಿಶ್ವರೂಪ ದರ್ಶನ, ಅವನ ಅಪರಿಚ್ಛಿನ್ನ ವ್ಯಾಪ್ತಿಯ ದರ್ಶನ ಆದಾಗ ಏನಾಗತ್ತೆ? ಏನಾಗ್ಬೇಡ ಊಹೆ ಮಾಡಿ. ಆದ್ದರಿಂದಲೇ ಒಂದು ರೂಪದೊಳನಂತ ರೂಪಗಳು ಪೊಂದಿಪ್ಪವು ಗುಣಗಣ ಸಹಿತ. ಇಂತಹ ಅನಂತ ರೂಪವೇ ಮೂರ್ತಿ ಭವಿಸಿದ, ಅನಂತ ರೂಪವೇ ಏಕೀಭಾವ ಹೊಂದಿದ ಬಿಂಬ ನಮ್ಮೊಳಗಿದ್ದಾನೆ ಅಂತ, ನನ್ನ ಜೊತೆಯಲ್ಲಿದ್ದಾನೆ ಅಂದ್ರೆ ನಾವಿನ್ಯಾಗಿರ್ಬೇಕು? ನಮ್ಮ ಅನುಸಂಧಾನ ಇನ್ನು ಹೇಗಿರ್ಬೇಕು? ಅನಂತ ರೂಪಾವೈವ ಗುಣಕ್ರಿಯಾ ಜಾತ್ಯವಸ್ಥಾ ವಿಶಿಷ್ಟ. ಮಂತ್ರಾಲಯ ಪ್ರಭುಗಳು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಹೇಳ್ತಾರೆ, ನನ್ನ ಬಿಂಬ ಅನಂತ ಅನಂತ ರೂಪ, ಅನಂತ ಗುಣ, ಅನಂತ ಅವಯವ, ಅನಂತ ಆಭರಣಗಳಿಂದ ಕೂಡಿದ್ದಾನೆ. ತದಭಿನ್ನ ಸ್ವರೂಪನಾಗಿ ನನ್ನಲ್ಲಿ ನನ್ನ ಸ್ವರೂಪವನ್ನ ಪ್ರತಿಮೆಯನ್ನಾಗಿ ಮಾಡಿಕೊಂಡು ಜೀವಗತವಾಗಿ ಜೀವನಾಮಕನಾಗಿ ನಿಂತಿದ್ದಾನೆ. ಎಷ್ಟು ರೋಮಾಂಚನ ಆಗತ್ತೆ ಈ ಚಿಂತನೆಗಳೆಲ್ಲ ಕೇಳಿದಾಗ. ಇಲ್ಲಿ ಕೆಲವು ಪ್ರಶ್ನೆ ಬರುತ್ತೆ, ಅಲ್ರಿ ಅನಂತ ರೂಪವೇ ಏಕೀಭಾವ ಹೊಂದಿ ಬಿಂಬನಾಗಿದ್ದಾನೆ ಅಂತ ಅಂದ್ಮೇಲೆ ಅಂತಹ ಬಿಂಬನ ಪ್ರತಿಬಿಂಬನಾದವನು ಯಾರು? ಜೀವ ಅಂತ. ಅವನು ಬಿಂಬನಂತೆ ಅನಂತ ರೂಪದಿಂದ ಕೂಡಿರ್ಲಿ ಅಂತ ಪ್ರಶ್ನೆ ಬರುತ್ತೆ. ಬಿಂಬ ಅನಂತ ರೂಪ ತಾನೆ, ಆ ಬಿಂಬನಂತೆ ಅನಂತ ರೂಪ ಇವನಿಗೂ ಬಂದು ಬಿಡ್ಲಿ. ಯಾರಿಗೆ? ಪ್ರತಿಬಿಂಬನಾಗಿರ್ತಕ್ಕಂಥ ಜೀವನಿಗೆ ಬಂದು ಬಿಡ್ಲಿ. ಬರಲ್ಲಪ್ಪ. ಉಂಟಾ? ಇಲ್ವಲ್ಲ, ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯ ಇಲ್ಲ? ಬಿಂಬನ ಗುಣಧರ್ಮಗಳೇನು? ಶ್ರೀವತ್ಸ, ಕೌಸ್ತುಭ, ವನಮಾಲ ಇವನಿಗಿದ್ಯಾ? ಪ್ರತಿಬಿಂಬನಿಗಿದ್ಯಾ? ಸಾಧ್ಯವೇ ಇಲ್ಲ. ಆದ್ದರಿಂದ ಬಿಂಬ ಅಂದ್ರೆ ಪ್ರತಿಬಿಂಬನಾದ ಜೀವನ ಯೋಗ್ಯತೆಗನುಗುಣವಾಗಿ ವ್ಯಕ್ತನಾಗ್ತಾನೆ ದೇವರು. ತಾನು ಅನಂತಾನಂತ ಕಲ್ಯಾಣ ಗುಣ ಪರಿಪೂರ್ಣನಾಗಿದ್ರು ಅದರ ಒಂದಂಶವು ತನ್ನ ಪ್ರತಿಬಿಂಬ ಭೂತನಾಗಿರ್ತಕ್ಕ ಜೀವನಲ್ಲಿ ಇಲ್ಲದೆ ಇದ್ರು ದೇವ್ರು ಏನ್ ಮಾಡ್ತಾನೆ? ಆ ಪ್ರತಿಬಿಂಬದ ಯೋಗ್ಯತೆಗನುಗುಣವಾಗಿ ಅವನು ಸನ್ನಿಧಾನವನ್ನ ಇಡ್ತಾನೆ, ವ್ಯಾಪ್ತನಾಗಿದ್ದಾನೆ ಜೀವನಲ್ಲಿ. ಆದ್ದರಿಂದ ಪ್ರತಿಬಿಂಬನಿಗೆ ಯಾವ ಗುಣಗಳಿಲ್ಲ ಅದು ಭಗವಂತನಲ್ಲಿ ಇದ್ರೂ ಕೂಡ ಪ್ರತಿಬಿಂಬನ ಯೋಗ್ಯತೆಗೆ ಎಷ್ಟು ಬೇಕೋ ಅಷ್ಟು ಅಭಿವ್ಯಕ್ತಿ ಮಾಡ್ತಾನೆ. ಬಿಟ್ರೆ ತನ್ನಲ್ಲಿರುವಂತ ಅನಂತಾನಂತ ಗುಣಗಳ ಅಭಿವ್ಯಕ್ತಿಯನ್ನ ಪ್ರತಿಬಿಂಬನಲ್ಲಿ ಮಾಡೋದಿಲ್ಲ.
ಆದ್ದರಿಂದಲೇ ನಾವು ಪ್ರತಿಬಿಂಬ ಅಂತಂದ ಮಾತ್ರಕ್ಕೆ ಕನ್ನಡಿಯಲ್ಲಿ ನಮ್ಮ ಮುಖ ಕಂಡ ಹಾಗೆ ಅಂತ ಜಸ್ಟ್ ಫಾರ್ ಎಕ್ಸಾಂಪಲ್ ಅಷ್ಟೇ, ಅತ್ಯಂತ ನೀಚೋದಾಹರಣೆ ಇದು. ಕನ್ನಡಿಯಲ್ಲಿ ಮುಖ ಕಂಡಂತೆ ಬಿಂಬ ಪ್ರತಿಬಿಂಬದ ಭಾವ ಅಲ್ಲ. ಕಿಂತು ಏಕದೇಶ ಸಾಮ್ಯ ಅಂತ ಶಾಸ್ತ್ರದಲ್ಲಿ ಕರೀತಾರೆ. ಏಕದೇಶ ಸಾಮ್ಯ ಅಂದ್ರೇನು? ಭಗವಂತ ಜ್ಞಾನಾನಂದ ಪರಿಪೂರ್ಣ, ಜೀವನು ಅವನ ಯೋಗ್ಯತೆಯಂತೆ ಜ್ಞಾನಾನಂದ ಪೂರ್ಣ ಅಷ್ಟೇ. ಭಗವಂತನಂತೆ ಜ್ಞಾನಾನಂದ ಪರಿಪೂರ್ಣ ಇಲ್ಲ. ಜೀವ ಸ್ವರೂಪವೂ ಜ್ಞಾನಾನಂದಮಯ, ಭಗವತ್ ಸ್ವರೂಪವೂ ಜ್ಞಾನಾನಂದಮಯ. ಅಂದ್ರೆ ಭಗವತ್ ಸ್ವರೂಪದಂತೆ ಜೀವ ಸ್ವರೂಪ ಜ್ಞಾನಾನಂದಮಯವಲ್ಲ. ಅದು ಅನಂತಾನಂತ ಜ್ಞಾನಾನಂದಮಯಗಳಿಂದ ಕೂಡಿದ್ದು ಭಗವಂತನ ಸ್ವರೂಪ. ಇದು ಅವನ ಯೋಗ್ಯತೆಗೆ ಅನುಗುಣವಾಗಲ್ವಾ? ಸಮುದ್ರದಲ್ಲಿ ನೀರು ತುಂಬಿದೆ, ನದಿಯಲ್ಲಿ ನೀರು ತುಂಬಿದೆ, ಲೋಟದಲ್ಲಿ ನೀರು ತುಂಬಿದೆ. ನಾವು ಆಚಮನೆ ಮಾಡತಕ್ಕ ಉದ್ಧರಣೆಯಲ್ಲಿ ಉದ್ಧರಣೆಯಲ್ಲಿ ತುಂಬಿದೆ, ಸಮುದ್ರದಲ್ಲಿಯೂ ತುಂಬಿದೆ. ಆದ್ದರಿಂದ ತುಂಬುವಿಕೆ ಎನ್ನುವ ಗುಣದಿಂದ ಉದ್ಧರಣೆ ಸಮುದ್ರ ಎರಡೂ ಒಂದೇ ಅಂತ ನಾವು ಹೇಳ್ತೀವ. ಉದ್ಧರಣೆಯ ಯೋಗ್ಯತೆ ಎಷ್ಟಿದೆಯೋ ಅಷ್ಟು ನೀರು ತುಂಬಿದೆ ಅಷ್ಟೇ. ಅದರಲ್ಲಿ ಕೇವಲ ತುಂಬುವಿಕೆ ಎನ್ನುವ ಗುಣ ಇಟ್ಕೊಂಡು ಸಮುದ್ರ ತುಂಬಿದಂತೆ ಅಂತ ಹೇಳಿ ಜನ ಆಡ್ಕೊಂಡೋಗ್ತಾರೆ. ಹಾಗೆ ಜ್ಞಾನಾನಂದ ಪರಿಪೂರ್ಣ, ಜ್ಞಾನಾನಂದ ಪರಿಪೂರ್ಣ ಅಂದ್ರೆ ಭಗವಂತನದ್ದು ಜ್ಞಾನಾನಂದ ಪರಿಪೂರ್ಣತೆಯ ಕ್ರಮವೇ ಬೇರೆ. ನಾವು ಚಿಂತನೆ ಮಾಡಿದಂತೆ ಜೀವನ ಜ್ಞಾನಾನಂದ ಪರಿಪೂರ್ಣತೆಯೇ ಬೇರೆ. ಸಮುದ್ರದಂತೆ ತುಂಬಿರುವಂತವನು ಭಗವಂತ, ಉದ್ಧರಣೆಯಂತೆ ತುಂಬಿರುವವನು ಜೀವ. ಎಲ್ಲಿ ಹೋಲಿಕೆ? ಅದು ಹೋಲಿಕೆ ಇಲ್ಲ. ಆದ್ರೂ ಅರ್ಥವಾಗಲಿ ಎಂತ ಚಿಂತನೆ ಕೊಡ್ತಾರೆ ಶಾಸ್ತ್ರದಷ್ಟೇ. ಏಕದೇಶ ಸಾಮ್ಯ ಅಷ್ಟೇ. ಆ ಏಕದೇಶ ಸಾಮ್ಯವಾದ್ರೂ ಕೂಡ ಶಾಸ್ತ್ರದಲ್ಲಿ ಮತ್ತೆ ಹೇಳ್ತಾರೆ, ಏಕದೇಶ ಸಾಮ್ಯ ಅಂತ ಔಪಚಾರಿಕಮೇವ. ಶಾಸ್ತ್ರ ಹೇಳ್ತಾರೆ ಆ ಏಕದೇಶ ಸಾಮ್ಯ ಅಂದ್ರೆ ಒಂದು ವಿಷಯದಲ್ಲಿ ಒಂದು ಭಾಗದಲ್ಲಿ ಸಮನಿದ್ರೂ ಕೂಡ ಅದು ಔಪಚಾರಿಕ ಸಾಮ್ಯ. ಔಪಚಾರಿಕ ಅಂದ್ರೇನು? ಸುಮ್ನೆ ಹೇಳಕ್ಕಷ್ಟೇ. ಯಾಕೆ ಅಂದ್ರೆ ಭಗವಂತನಲ್ಲಿ ಜ್ಞಾನ ಇದೆ, ಜೀವನಲ್ಲಿ ಜ್ಞಾನ ಇದೆ. ಅಂದ್ರೆ ಭಗವಂತನ ಜ್ಞಾನಕ್ಕೂ ಜೀವನ ಜ್ಞಾನಕ್ಕೂ ಎಷ್ಟು ವಿಲಕ್ಷಣತೆ, ಎಂಥ ವೈಲಕ್ಷಣ್ಯ, ಎಷ್ಟು ವ್ಯತ್ಯಾಸ. ಅಂದ್ರೆ ಭಗವಂತ ಜ್ಞಾನಾನಂದ ಸ್ವರೂಪ, ಜೀವ ಜ್ಞಾನ ಒಂದೇ ಅಲ್ಲ, ಆ ಜ್ಞಾನದಲ್ಲಿ ಬಗೆಗಳು ಬೇರೆ ಇದೆ. ಎಷ್ಟಿದೆ ನೋಡ್ರಿ. ಒಂದು ರೂಪದಲ್ಲಿ ಅನಂತ ರೂಪಯುಕ್ತನಾಗಿರತಕ್ಕ ಭಗವಂತ ನನ್ನ ಮದ್ಬಿಂಬನಾಗಿ ನಿಂತಿದ್ದಾನೆ ಅಂತ ಅನುಸಂಧಾನ ಮಾಡ್ಬೇಕಾದ್ರೆ ಎಷ್ಟು ಕಷ್ಟ ಇರುತ್ತೆ ನಾವು. ಅಂಥ ಭಗವಂತ ನನ್ನ ಯೋಗ್ಯತೆಗೆ ಅನುಗುಣವಾಗಿ ಅಣುರೂಪನಾದ ಜೀವನೊಳಗೆ ಪರಮಾಣು ರೂಪದಿಂದ ವ್ಯಾಪಿಸಿಕೊಂಡಿದ್ದಾನಲ್ಲ. ಅಣೋರಣೀಯಾನ್ ಎನ್ನುವಂಥ ವೇದ ಹೇಳಿದ ಮಹಾತ್ಮೆ ಎಂಥದ್ದವನು. ಅಂತ ಜೀವಾಂತರ್ಗತನಾಗಿ ಜೀವನಾಮಕನಾಗಿ ಅನಂತಾನಂತ ಕಲ್ಯಾಣ ಗುಣಪರಿಪೂರ್ಣ ನಿರ್ದೋಷ ರಮಾ ಬ್ರಹ್ಮಾದಿ ಸಕಲ ದೇವತಾ ಉಪಾಸಿತ ಚರಣ ಶ್ರೀಮನ್ನಾರಾಯಣ ನನ್ನ ಒಳಗೆ ನಿಂತಿದ್ದಾನೆ. ಅಂತಹ ಭಗವಂತನಿಗೆ ಹಿಂದೆ ಮುಂದೆ ಎಂದೆಂದಿಗೂ, ಅಂತ ಗೋವಿಂದನಿಗೆ, ಅನಂತ ವೇದ ಪ್ರತಿಪಾದ್ಯನಾಗಿರತಕ್ಕ ಭಗವಂತನಿಗೆ, ಗೋವಿಂದ ಅಂದ್ರೆ ಗೋ ಅಂದ್ರೆ ವೇದಗಳು, ಅದರಿಂದ ಸಿಗುವ ಸ್ವರೂಪ, ವೇದಗಳಿಗೆ ಮಾತ್ರ ಸಿಗುವಂತಹ ಸ್ವರೂಪ. ಆದ್ದರಿಂದ ಭಗವಂತ ಯಾರು? ಗೋವಿಂದ. ಅಂತ ಗೋವಿಂದನಿಗೆ ನಿನ್ನೆ, ಇವತ್ತು, ನಾಳೆ, ನಿನ್ನೆ, ಇವತ್ತು ಮತ್ತು ನಾಳೆ ತ್ರಿಕಾಲಗಳಲ್ಲಿಯೂ ನೋಡಿ, ಮೂರು ಕಾಲಗಳಲ್ಲಿಯೂ ಸಮರಾದವರೇ ಇಲ್ಲ ಅಂತಂದ ಮೇಲೆ ಮಿಗಿಲು ಯಾರಿದ್ದಾರೆ? ಯಾರಿದ್ದಾರೆ? ಜೀವ ಪರಮಾತ್ಮ ಒಂದೇ ಆಗ್ಬಿಡ್ಲಿ ಅನ್ನುವ ಆಕ್ಷೇಪಕ್ಕೆ ಉತ್ತರ ಇದು. ಇಷ್ಟು ಅಪಾರವಾದಂತ ಮಹಿಮೆಯಿಂದ ಕೂಡಿದಂತ ಭಗವಂತನಿಗೆ ಸಮನಾದವ್ರು ಯಾರಾದ್ರಿದ್ದಾರ ಲೋಕದಲ್ಲಿ? ಯಾರಿಲ್ಲ, ಯಾರು ಇಲ್ಲ. ಅಂಥ ಭಗವಂತ ನನ್ನೊಳಗೆ ಬಿಂಬನಾಗಿರೋದರಿಂದಲೇ ಅವನ ಪರಮಾನುಗ್ರಹದಿಂದ ನಾನು ಪ್ರತಿಬಿಂಬನಾಗಿದ್ದೇನೆ. ನಾನು ಪರಿಚ್ಛಿನ್ನ, ನಾನ್ ಸರ್ವವ್ಯಾಪ್ತ ಅಲ್ಲ. ಆದ್ರೆ ನನ್ನ ಅಂತರ್ಯಾಮಿಯಾಗಿ
ಜೀವನಲ್ಲಿ ಜೀವಾಕಾರೇಣ ಜೀವಾಂತರ್ಗತನಾಗಿರೋದರಿಂದ ಪ್ರತಿಬಿಂಬಾನ್ನ ವ್ಯವಹಾರ ಹೊರತು ಕನ್ನಡಿಯಲ್ಲಿ ಕಂಡಂತೆ ಅಲ್ಲ. ಕನ್ನಡಿಯಲ್ಲಿ ನೋಡಿದಾಗ ನನ್ನ ಮುಖದಲ್ಲಿ ಏನು ಕಲೆ ಇದೆಯೋ ಪೂರ್ಣ ಕಲೆ ಕಾಣುತ್ತೆ. ನಾನ್ ಚೆನ್ನಾಗಿದ್ರೆ ಚೆನ್ನಾಗಿ, ಕುರೂಪನಾಗಿದ್ರೆ ಕುರೂಪಿಯಾಗಿ, ಯಾವುದಾದ್ರೂ ಒಂದು ಮಚ್ಚೆ ಇತ್ಯಾದಿಗಳಿದ್ರೆ ಹಾಗಲ್ಲ ಇಲ್ಲಿ. ಹಾಗಲ್ಲ, ಏಕದೇಶ ಸಾಮ್ಯ, ಅದು ಔಪಚಾರಿಕ. ಆದ್ದರಿಂದ ನನ್ನ ಬಿಂಬನಾಗಿರತಕ್ಕಂಥ ಭಗವಂತನಿಗೆ, ಅನಂತಾನಂತ ರೂಪಗಳಿಂದ ಯುಕ್ತನಾಗಿರತಕ್ಕಂಥ ಯಾವ ಭಗವಂತನಿಗೆ ಯಾವ ಕಾಲ ತ್ರಿಕಾಲಗಳಲ್ಲಿಯೂ, ನಿನ್ನೆ ಇವತ್ತು ನಾಳೆ, ಯಾವ 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 ಕಾಲಗಳಲ್ಲಿಯೂ ಸರಿಯೂ ಇಲ್ಲ, ಮಿಗಿಲೂ ಇಲ್ಲ. ಅವನಿಗೆ ಸಮರಾದವರೂ ಇಲ್ಲ, ಅವನಿಗಿಂತ ಉತ್ತಮರಾದವರೂ ಇಲ್ಲ. ಅಂತಹ ಅದ್ಭುತವಾದ ಏಕಮೇವಾದ್ವಿತೀಯ ಸ್ವರೂಪ ನಾರಾಯಣನದ್ದು. ಅಂಥ ಚಿಂತನೆ ಮಾಡೋದೇ ಫಲವಿದು ಬಾಳ್ದುದಕ್ಕೆ. ಎಷ್ಟು ಅಪಾರವಾದ ಅನುಸಂಧಾನ ಇದೆ ನೋಡ್ರಿ. ಇನ್ನು ನಾನು ಹೇಳಿದ್ದು ಬಹಳ ಕಡಿಮೆ, ಹೇಳಬೇಕಾದ ಜಾಸ್ತಿ. ಇನ್ನು ತುಂಬಾ ಶಾಸ್ತ್ರೀಯ ವಿಷಯಗಳನ್ನ, ಬ್ರಹ್ಮಸೂತ್ರಾದಿಗಳ ವಿಷಯವನ್ನ ಹೇಳಿಬಿಟ್ರೆ ಎಳ್ಕೊಂಬಂದಾಗತ್ತೆ. ಕೇಳುವಂತಹ ವ್ಯಕ್ತಿಗಳ ಯೋಗ್ಯತಾ ಕಡಿಮೆ ಇರುತ್ತೆ, ಅವರ ಶಾಸ್ತ್ರಾಧ್ಯಯನದ ಕೊರತೆ ಇರುತ್ತೆ. ಆದ್ದರಿಂದ ಎಷ್ಟು ಭಗವಂತ ನನ್ನಿಂದ ನುಡಿಸುದನು ಅಷ್ಟು ಹೇಳುವಂತಹ ಪ್ರಯತ್ನವನ್ನು ನಿಮ್ಗೆ ಅರ್ಥ ಮಾಡಿಸುವಂತ ಹೇಳುವಂತಹ ಪ್ರಯತ್ನ ಮಾಡಿದ್ದೇನೆ. ಎಷ್ಟು ಸಕ್ಸಸ್ ಆದೆ ಗೊತ್ತಿಲ್ಲ, ಅದರಲ್ಲಿ ಒಟ್ನಲ್ಲಿ ಇಷ್ಟ ಅರ್ಥ ಇದಕ್ಕೆ. ಆದ್ದರಿಂದ ಭಗವಂತನ ಅನುಸಂಧಾನ ಹೀಗೆ ಮಾಡ್ಬೇಕು. ಹಾಗೆ ಮಾಡೋದ್ರಿಂದ ಬದುಕಿದ್ದಕ್ಕೆ ಸಾರ್ಥಕ್ಯ ಬಂತು. ಅಲ್ಲಿ ಮುಂದೆ ಹೇಳ್ತಾರೆ ದೇವರು, ಹೀಗೆ ಅನಂತಾನಂತ ರೂಪಗಳಿಂದ ಭಗವಂತ ಇದ್ದಾನಲ್ವಾ, ಇದಂತಾನೆ ಅನಂತ 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 ರೂಪಗಳಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ ಎಲ್ಲ ಪದಾರ್ಥಗಳಲ್ಲಿ ಅಂತ ಚಿಂತನೆ ಕೊಟ್ಟಿರ್ಲಿ. ಅವನೇ ನನ್ನ ಬಿಂಬನಾಗಿದ್ದಾನೆ. ಆಯಾ ಕರ್ಮಗಳನ್ನ ಮಾಡ್ಲಿಕ್ಕೆ, ಆಯಾ ಕೆಲಸಗಳನ್ನ ಮಾಡ್ಲಿಕ್ಕೆ ಒಂದೊಂದು ರೂಪ ಧಾರಣೆ ಮಾಡ್ಕೊಂಡಿದ್ದಾನೆ. ಪದಾರ್ಥ ಅನಂತ ಆದ್ದರಿಂದ ಅನಂತ ಪದಾರ್ಥಗಳ ನಿಯಾಮಕತ್ವೇನ ಅನಂತ ರೂಪನಾದವನು ಭಗವಂತ. ಅಲ್ಲಿಗೆ ಮುಗೀತು. ಅದನ್ನೇ ಇಲ್ಲಿ ತೋರಿಸ್ಕೊಡ್ತಾರೆ ಮತ್ತಿಲ್ಲಿ ಮುಂದಿನ ಪದ್ಯದಲ್ಲಿ. ಕಾರಣ ಕಾರ್ಯಾಂತರ್ಗತ ಅಂಶ ಅವತಾರಾವೇಶಾಹಿತ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದಲೇ ತೋರುವನೆಂಬುದೇ ಫಲವಿದು ಬಾಳ್ದುದಕ್ಕೆ. ಕಾರಣ ಕಾರ್ಯಾಂತರ್ಗತ ಅಂಶವತಾರಾವೇಶಾಹಿತ ಸಹಜ ಪ್ರೇರಕ ಪ್ರೇರ್ಯಾಹ್ವಯ ಸರ್ವತ್ರ ವಿಕಾರವಿಲ್ಲದಲೇ ತೋರುವನೆಂಬುದೇ ಫಲವಿದು ಬಾಳ್ದುದಕ್ಕೆ. ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ. ಅರ್ಥಾನುಸಂಧಾನ ಪೂರ್ವಕ ಪಾರಾಯಣ ರೋಮಾಂಚನ ಆಗತ್ತೆ, ಕಣ್ಣಲ್ಲಿ ನೀರು ಬರುತ್ತೆ. ಈ ಪದ್ಯ ಕೆಲವು ಪಾಠಗಳಲ್ಲಿ 25ನೇ ಪದ್ಯವಾಗಿದೆ, ಕೆಲವು ಪಾಠಗಳಲ್ಲಿ 24ನೇ ಪದ್ಯವಾಗಿದೆ, ಕೆಲವು ಪಾಠಗಳಲ್ಲಿ ವ್ಯತ್ಯಸ್ತವಾಗಿ ಬಂದಿದೆ. ಅದಿರ್ಲಿ, ನಮಗದು ಬೇಡ. ಸರ್ವತ್ರ ವ್ಯಾಪಿಸಿದ್ದಾನೆ ಭಗವಂತ. ಅವನಿಲ್ಲದೆ ಇರತಕ್ಕಂಥ ಜಾಗವೇ ಇಲ್ಲ ಅಂತಂದ ಮೇಲೆ ಕಾರಣದಲ್ಲೂ ಇದ್ದಾನೆ, ಕಾರ್ಯದಲ್ಲೂ ಇದ್ದಾನೆ, ಅಂಶನಾಗಿ ಅವತಾರ ರೂಪನಾಗಿ, ಆಹಿತ ಪ್ರತಿಮೆಯಲ್ಲಿ, ಸಹಜ ಪ್ರತಿಮೆಯಲ್ಲಿ, ಪ್ರೇರಕನಾಗಿ, ಪ್ರೇರ್ಯನಾಗಿ, ಈ ಎಲ್ಲ ಕಡೆಗಳಲ್ಲಿ ವಿಕಾರವಿಲ್ಲದಿರುವಂತೆ ಭಗವಂತ ಇದ್ದಾನೆ ಅಂತ ಚಿಂತನೆ ಮಾಡೋದೇ ಫಲವಿದು ಬಾಳ್ದುದಕ್ಕೆ. ಏನದು? ಕಾರಣ ಮತ್ತು ಕಾರ್ಯ. ಕಾರಣ ಅಂದ್ರೆ ನಮಗ್ ಚೆನ್ನಾಗಿ ಗೊತ್ತಿದೆ ಅಲ್ವಾ? ಕಾರಣ, ಹೇತು. ಏನದು? ಯಾವುದಕ್ಕೆ ಕಾರಣ? ಸೃಷ್ಟಿಗೆ ಕಾರಣವಾದದ್ದು, ನಾಶರಹಿತವಾದ, ಅನಾದಿಯಾದ, ಮೂಲವಾದ ಜಡ ಪ್ರಕೃತಿ. ಸೃಷ್ಟಿ ಕಾರಣವಾದದ್ದು ಚಿತ್ಪ್ರಕೃತಿಯಿಂದ ಅಭಿಮನ್ಯಮಾನವಾಗಿರತಕ್ಕಂಥ ನಾಶರಹಿತವಾದ ಜಡಾ ಪ್ರಕೃತಿ, ಅದು ಕಾರಣ. ಅದರ ಕಾರ್ಯ, ಮೂಲ ಜಡ ಪ್ರಕೃತಿಯ ಕಾರ್ಯ
ಯಾವುದು? ಸಮಗ್ರ ಬ್ರಹ್ಮಾಂಡ. ಆ ಬ್ರಹ್ಮಾಂಡದಲ್ಲಿ 9 ಆವರಣ, ನವಾವರಣ ಯುಕ್ತವಾಗಿರತಕ್ಕಂತಹ ಸಮಗ್ರ ಚತುರ್ದಶ ಲೋಕಾತ್ಮಕವಾದ ಬ್ರಹ್ಮಾಂಡ, ಆ ಬ್ರಹ್ಮಾಂಡ ಅಂತರ್ಗತವಾಗಿರ್ತಕ್ಕ ಪಂಚಭೂತಗಳು, ಆ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತ ಜೀವರ ಶರೀರ, ಇದೆಲ್ಲವೂ ಕೂಡ ಕಾರಣಭೂತವಾಗಿರತಕ್ಕಂತಹ ಜಡಾ ಪ್ರಕೃತಿಯ ಕಾರ್ಯಗಳು. ಈ ಕಾರ್ಯ ಏನಾಗ್ಬಿಡುತ್ತೆ? ನಾಶ ಆಗ್ಬಿಡುತ್ತೆ. ಯಾವಾಗ? ಮಹಾಪ್ರಳಯ ಕಾಲಕ್ಕೆ ಏನಾಯ್ತು? ಒಂದು ಕಾಲ್ ಬಂದಿತ್ತು, ಅದಕ್ಕೋಸ್ಕರ ಕ್ಷಮೆ ಇರ್ಲಿ. ಆದಷ್ಟು ಪಾಠ ಮಾಡ್ಬೇಕಾದ್ರೆ ಕಾಲ್ ಬರ್ದೇ ಇರ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ಅನಿವಾರ್ಯವಾಗಿ ಕೆಲವು ರಿಸೀವ್ ಮಾಡ್ಲೇಬೇಕಾಗತ್ತೆ, ಕೆಲವು ಕಟ್ ಮಾಡೋದು, ಕೆಲವು ರಿಸೀವ್ ಮಾಡ್ಬೇಕಾಗತ್ತೆ. ಅಂತಹ ಟೈಮಲ್ಲಿ ಏನ್ ಮಾಡಕ್ಕಾಗಲ್ಲ, ಒಂದು ಫ್ಲೋ ಕಟ್ ಆಗ್ಬಿಡುತ್ತೆ. ಕಾರಣವಾದದ್ದು ಯಾವುದು? ಜಗತ್ ಸೃಷ್ಟಿಗೆ ಕಾರಣವಾಗಿರ್ತಕ್ಕಂತ ಜಡ ಪ್ರಕೃತಿ, ಅದನ್ನ ಕಾರಣ ಅಂತ. ಆ ಜಡ ಪ್ರಕೃತಿಯಲ್ಲಿ ಕಾರಣ ನಾಮಕನಾಗಿ, ಅಂದ್ರೆ ಯಾವ್ಯಾವ್ದು ಇದೆಯೋ ತತ್ತದ್ ಗುಣನಾಮ, ಅದೆಲ್ಲ ಹೇಳಿದ್ದೀನಿ ನಾನು ಹಿಂದೆ. ಶಾಸ್ತ್ರ ಅದನ್ನ ವರ್ಣನೆ ಮಾಡಿ ಕೊಟ್ಟಿದ್ದಾರೆ. ಅದರೊಳಗೆ ಆ ನಾಮದಿಂದ ಭಗವಂತ ಸನ್ನಿಹಿತನಾಗಿದ್ದಾನೆ. ಆ ಕಾರಣ ಪ್ರಕೃತಿಯ ಕಾರ್ಯವಾದದ್ದು ಯಾವುದು? ನವಾವರಣಯುಕ್ತವಾದ ಬ್ರಹ್ಮಾಂಡ, ಪಂಚಭೂತಗಳು, ಅದರಲ್ಲಿ ಹುಟ್ಟುವಂತಹ ಜೀವರುಗಳಿಗೆ ಯೋಗ್ಯವಾಗಿ ಬೇಕಾಗಿರತಕ್ಕಂತಹ ಅವರವರ ಯೋಗ್ಯತೆಗೆ ಅನುಗುಣವಾಗಿ, ಪ್ರಾಚೀನ ಕರ್ಮಗಳಿಗನುಗುಣವಾಗಿ, ಪುಣ್ಯ ಪಾಪಕ್ಕನುಗುಣವಾಗಿ ಬರುವಂತಹ ಜಡ ಶರೀರಗಳು. ಇದು ಒಂದೆರಡಲ್ಲ, ಇದು ಅದೆಲ್ಲ, ಅದ್ರೊಳಗೆಲ್ಲ ಇದ್ದಾನೆ ದೇವ್ರು. ಒಂದು ಶರೀರ ಇದ್ದಾಗ ಇನ್ನೊಂದು ಶರೀರ ಇಲ್ಲ. ಅಂದ್ರೆ ಒಂದು ಇರುವೆ ತಗೊಂಡ್ರೆ, ಸಾಮಾನ್ಯ ಸ್ಥೂಲ ದೃಷ್ಟಿಗೆ ಒಂದೇ ತರ ಕಂಡ್ರು ಕೂಡ ಆಯಾ ಇರುವೆಗಳನ್ನ ಸೂಕ್ಷ್ಮವಾಗಿ ಅಧ್ಯಯನ ಮಾಡಿದಾಗ, ಒಂದು ಇರುವೆ ಅಂತ ಜಾತಿ ತಗೊಂಡ್ರೆ 1,00,000 ತರ ಇರುವೆ ಇರ್ಬೋದು. ನಮ್ಗೆ ಗೊತ್ತಿಲ್ಲದಿರೋದು ಎಷ್ಟು ಇದೆಯೋ ಕಾಡುಗಳಲ್ಲಿ. ಒಂದು ಹಾವು ಅಂತ ತಗೊಂಡ್ರೆ 1,000 ಜಾತಿ ಇರ್ಬೋದು ಹಾವಿನದ್ದು. ಒಂದು ಪಕ್ಷಿ ಅಂತ ಇಟ್ಕೊಂಡ್ರೆ 1,000 ಪಕ್ಷಿ. ಒಂದು ಮರ ಅಂತ ಇಟ್ಕೊಂಡ್ರೆ ಲಕ್ಷೋಪಲಕ್ಷ ತಳಿಯ ಮರಗಳು. ಕ್ರಿಮಿ, ಕೀಟ, ಕಣ್ಣಿಗೆ ಕಾಣದೇ ಇರತಕ್ಕಂತ ಸೂಕ್ಷ್ಮಾಣುಗಳು ಎಷ್ಟಿದೆ ಜಡ ಪ್ರಕೃತಿಯ ಕಾರ್ಯ. ಶರೀರಗಳು, ಅದ್ರ ಎಲ್ಲದರ ಒಳಗೆ ನಿಯಾಮಕನಾಗಿ ನಿಂತಿದ್ದಾನೆ ಅಂದ್ರೆ ಅಯ್ಯೋ ಯಪ್ಪ, ತಲೆ ಕೆಟ್ಟೊಡಗುತ್ತೆ. ಇನ್ನೆಂಥ ವ್ಯಾಪ್ತಿ ದೇವರದ್ದು. ಇದೆಲ್ಲದರ ಒಳಗೆ ಅಂತರ್ಗತನಾಗಿ ತತ್ತನ್ನಾಮಕನಾಗಿದ್ದಾನೆ ದೇವರು. ಕಾರಣದೊಳಗೆ ಕಾರಣನಾಮಕನಾಗಿ, ಆ ಕಾರ್ಯದೊಳಗೆ ತದಂತರ್ಗತನಾಗಿ ತನ್ನಾಮಕನಾಗಿ, ಅಂಶ, ಅವತಾರ, ಆವೇಶ, ಆಹಿತ, ಸಹಜ ಎಷ್ಟಿದೆ ನೋಡ್ರಿ. ಪ್ರೇರಕ, ಪ್ರೇರ್ಯ, ಯಾವ ಜನ್ಮಕ್ಕೂ ಮುಗಿಯೋದಲ್ಲ ಇದಲ್ಲ. ಅಂಶ, ಅವತಾರ, ಅಂಶಾವತಾರ, ವೇಷ, ಹಿತ, ಸಹಜ ಅಂತಂದ್ಬಿಟ್ರು. ಅಂಶ ಅಂದ್ರು ಒಂದೇ, ಅವತಾರ ಅಂದ್ರು ಒಂದೇ. ಏನಪ್ಪಾ ದಾಸರಿಗೆ ಶಬ್ದ ಸಿಕ್ಲಿಲ್ವೇನೋ, ಅದಕ್ಕೆ ಅಂಶಾವತಾರ ಅಂತಂದ್ರು. ಏನ್ ಅಂಶಾವತಾರ? ಅಂಶ ಅಂದ್ರು ಅವತಾರ ಅಂತಲೇ ಅರ್ಥ, ಅವತಾರ ಅಂದ್ರು ಅಂಶ ಅಂತ, ಎರಡು ಸಮಾನ ಅರ್ಥಕವಾದದ್ದು, ಏಕಾರ್ಥಕವಾಗಿರ್ತಕ್ಕಂತ ಶಬ್ದ. ಮತ್ತೆ ಪುನರುಕ್ತಿ ಆಯ್ತಲ್ಲ ಅಲ್ಲಿ, ಅಂಶ ಮತ್ತು ಅಂಶ ಅವತಾರ ವೇಷ ಅಂತ. ಅಂಶ ಅವತಾರ ಅಂತ ದಾಸರು ಹೇಳಿದ್ಯಾಕೆ? ಸರಿ, ಕಾರಣ ಕಾರ್ಯಾಂತರ್ಗತನಾಗಿ ತತ್ತನ್ನಾಮಕನಾಗಿ ಭಗವಂತ ಇದ್ದಾನೆ ಗೊತ್ತಾಯ್ತು. ಆ ಕಾರಣ ಕಾರ್ಯಗಳು ಯಾವುದು ಅಂತಲೇ ಗೊತ್ತಾಯ್ತು. ಅಲ್ಲಿ ಅಂಶ ಅವತಾರ ಆವೇಶ ಸಹಿತ ಅಂತಲ್ಲ ಅಂತಂದ್ರೆ ಸಮಸ್ಯೆ ಏನ್ ಬರುತ್ತೆ ನಮಗೆ? ಪುನರುಕ್ತಿ ಎಂಬತಕ್ಕಂಥ ದೊಡ್ಡ ದೋಷ ಶಾಸ್ತ್ರದಲ್ಲಿ ಹೇಳಿದ್ದನ್ನು ಹೇಳೋದು. ಪಾಠ ಮಾಡಬೇಕಾದ್ರೆ ಅಲ್ಲ, ಆಮೇಲೆ ವ್ಯಾಖ್ಯಾನ ಮಾಡುವಾಗ
ಅಂಶ ಮತ್ತು ಅವತಾರ ಒಂದೇ, ಸಾರ್ಥಕ್ಯ ಬರ್ಬೇಕಾದ್ರೆ ನಮ್ಗದಕ್ಕೆ. ಅಂದ್ರೆ ಡೆಪ್ತ್ ಅಲ್ಲಿ ಹೋಗ್ತಾರೆ ಮಂತ್ರಾಲಯ ಪ್ರಭುಗಳು. ತಮ್ಮ ಭಗವತ್ ಸ್ವರೂಪ ನಿರ್ಣಯ ಎಂಬತಕ್ಕಂತ ಗ್ರಂಥ ರಾಯರದ್ದಿದೆ. ಭಗವತ್ ಸ್ವರೂಪ ನಿರ್ಣಯ ಅಂತ, ಜೀವಗತ ಭಗವದ್ರೂಪ ವಿಚಾರ ಅಂತ, ದೇಹಗತ ಭಗವದ್ರೂಪ ವಿಚಾರ, ಜೀವಗತ ಭಗವದ್ರೂಪ ವಿಚಾರ. ರಾಯರು ಸಾಮಾನ್ಯರಲ್ಲ, ಬೇಕಾದಷ್ಟಿದೆ. ಆರಾಧನೆ ಬೇರೆ ಹತ್ರ ಬರ್ತಾ ಇದೆ ಮಹಾನುಭಾವರದ್ದು, ಬೇಕಾದಷ್ಟು ಗ್ರಂಥಗಳು, ಸೂಕ್ಷ್ಮತರವಾದ ಪ್ರಮೇಯಗಳು ರಾಯರದ್ದು ಬೇಕಾದಷ್ಟಿವೆ. ವ್ಯಾಸತ್ವಜ್ಞ ತೀರ್ಥರದ್ದು ಈ ವಿಷಯದಲ್ಲಿ ತುಂಬಾ ಗ್ರಂಥಗಳಿವೆ. ನೋಡೋಣ ಅದರದ್ರಲ್ಲಿ ಎಷ್ಟು ನೆನಪಾಗತ್ತೋ ನಾನು ಓದಿದ್ರಲ್ಲಿ ಅಷ್ಟು ಹೇಳುವಂತ ಪ್ರಯತ್ನ ಮಾಡ್ತೇನೆ. ಅಂಶ ಮತ್ತು ಅವತಾರ ಅಂತೆರಡು ಹೇಳಿದ್ದಾರೆ. ಆ ಅಂಶ ಮತ್ತು ಅವತಾರ ಅಂತನ್ನುವಲ್ಲಿ ಏನಾಗ್ಬಿಡತ್ತೆ, ನಾವೇನಂದ್ವಿ, ಕಾರಣದಲ್ಲಿ ಕಾರಣಾಂತರ್ಗತ, ಕಾರ್ಯದಲ್ಲಿ ಕಾರ್ಯಾಂತರ್ಗತ ಅಂತಂದ್ರೆ ಹೇಗೆ ಜೀವರಿಗೆ ಬಿಂಬರೂಪದಲ್ಲಿ ಭಗವಂತ ಹೇಗಿದ್ದಾನೋ, ಜೀವನಿಗೆ ಬಿಂಬ ಅಂತ ಹೇಗಿದೆಯೋ, ಹಾಗೆ ಕಾರಣವಾದ ಅನಾದಿ ನಿತ್ಯವಾಗಿರತಕ್ಕಂತಹ ಪ್ರಕೃತಿಯಲ್ಲೂ ಕೂಡ ಆ ಪ್ರಕೃತಿಗೂ ಕೂಡ ಭಗವಂತ ಬಿಂಬ ಇದ್ದಾನೆ. ಯಾವತ್ತು ಕಾರ್ಯಕ್ಕೆ ನಾಶ, ಕಾರಣಕ್ಕೆ ನಾಶ ಇಲ್ಲ. ತಿಳ್ಕೊಬೇಕು ನಾವು ಅದನ್ನ. ಕಾರ್ಯಕ್ಕೆ ಏನಾಗತ್ತೆ, ನಾಶ ಇದೆ. ಮಣ್ಣಿಂದ ಮಡಿಕೆ ಆಯ್ತು ಅಂದ್ರೆ ಮಣ್ಣಿನ ಕಾರ್ಯ ಮಡಿಕೆ, ಮಡಿಕೆ ಕಾರಣ ಮಣ್ಣು. ಆದ್ದರಿಂದ ನೀವು ಮಡಿಕೆಯನ್ನು ಒಡೆದಾಗ ಅದು ಮೂಲಕ್ಕೆ ಬರಬೇಕು, ಪ್ರಕೃತಿಗೆ ಬರಬೇಕು. ಪ್ರಕೃತಿಯ ವಿಕಾರವಾದದಂದ್ರೆ ಮಣ್ಣಿನ ವಿಕಾರವಾದದ್ದು ಮಡಿಕೆ. ಮಡಿಕೆ ನಾಶ ಆದಾಗ ಮಣ್ಣೆ ಆಯ್ತು. ಮಣ್ಣಿನ ಇಲ್ಲ ಅನ್ಸ್ಲಿಕ್ಕೆ ಆಗೋದಿಲ್ಲ, ಅದು ಪ್ರಕೃತಿ. ಅದನ್ನೇ ಶಾಸ್ತ್ರ ಹೇಳೋದು, ನಾಶ ಇಲ್ಲ ಅದಕ್ಕೆ ಅಂತ. ಆದ್ದರಿಂದ ಮೂಲ ಪ್ರಕೃತಿ, ಜಡಾ ಪ್ರಕೃತಿ, ಚಿತ್ ಪ್ರಕೃತಿಯಿಂದ ಚಿತ್ ಪ್ರಕೃತಿ ಮಹಾಲಕ್ಷ್ಮೀ ದೇವಿ, ಅವಳಿಂದ ಅಭಿಮನ್ಯಮಾನವಾಗಿರ್ತಕ್ಕಂಥ ಜಡಾ ಪ್ರಕೃತಿ ಅದು ಅನಾದಿ ನಿತ್ಯವಾದ್ದರಿಂದ ಅದಕ್ಕೆ ಕಾರಣತ್ವವನ್ನು ಭಗವಂತ ಕೊಡ್ಬೇಕಲ್ಲ. ಕಾರಣತ್ವವನ್ನ ಕೊಡ್ಲಿಕ್ಕಾಗಿ ತದ್ಗತ ಬಿಂಬನಾಗಿ ಸನ್ನಿಹಿತನಾಗಿದ್ದಾನೆ ಭಗವಂತ. ಆದ್ರೆ ಆದ್ದರಿಂದ ಅವನು ಕಾರಣಾಂತರ್ಗತ. ಇನ್ನು ಕಾರ್ಯಾಂತರ್ಗತ ಅಂದ್ರೆ ಭೂಮಿಯಲ್ಲಿ ಅವತಾರ ಮಾಡೋದೆಲ್ಲ ಇದ್ದೇ ಇದೆ, ನಮಗೆ ಸ್ಪಷ್ಟ ಆಗುತ್ತೆ ನಮ್ಗೆ. ಅಂಶ ಅಂದ್ರೆ ಏನು, ಅಂಶಾಂಶಿ ಭೇದ ಭಗವಂತನಿಗಿಲ್ಲ. ಅಂಶ ಅಂತಂದ್ರೆ ಏನು, ಮೂಲ ರೂಪದಿಂದ ಹೊರಗೆ ಬಂದಂತಹ, ಅದನ್ನ ಹೇಳ್ತೀವಿ ಮೂಲ ರೂಪದಿಂದ ಅಭಿವ್ಯಕ್ತವಾದ ರೂಪಗಳು ಅಂಶ. ಅವತಾರ ಅಂದ್ರೇನು, ಮೂಲ ರೂಪದಿಂದ ಹೊರಗೆ ಬಂದ ರೂಪಗಳು. ಅಂಶ ಅಂದ್ರೂ ಮೂಲ ರೂಪ ಅಭಿವ್ಯಕ್ತವೇ, ಅವತಾರ ಅಂದ್ರೂ ಮೂಲ ರೂಪ ಅಭಿವ್ಯಕ್ತವೇ. ಅಂದ್ರೆ ಅದಕ್ಕೆ ಕೃತ್ಯವನ್ನ ಕೊಡ್ತಾರೆ. ಮೂಲ ಜಡ ಪ್ರಕೃತಿ ಅಂತ ಇದೆ ನೋಡಿ, ಜಡ ಪ್ರಕೃತಿ ಅಂತ ಏನಿದೆ ನೋಡಿ, ಆ ಜಡ ಪ್ರಕೃತಿ ನನಗೆ ಮೂಲ ಪ್ರಕೃತಿ. ನನಗೆ ಯಾವುದು ಮೂಲ, ನಾನು ಜೀವ. ನನ್ನ ಪ್ರಕೃತಿ ಯಾವುದು, ನನ್ನ ಇದು ಜಡ ಪ್ರಕೃತಿ ಶರೀರ. ಹಾಗೆ ಮೂಲ ಪ್ರಕೃತಿ, ಅದರಿಂದ ಕಾರಣ, ಅದು ಕಾರ್ಯ. ಅವ ಏನ್ ಮಾಡ್ತಾನೆ ಭಗವಂತ, ತುಂಬಾ ಕಷ್ಟ ಇದೆ, ನಿಧಾನವಾಗಿ ಕೇಳ್ರಿ. ಮೂಲ ಪ್ರಕೃತಿಯ ಒಳಗೆ ಭಗವಂತ ಏನು ಸನ್ನಿಹಿತನಾಗಿದ್ದಾನೆ, ಕಾರಣ ಎಂಬುದಾಗಿ ಅವ ಏನ್ ಮಾಡ್ತಾನೆ, ಮೂಲ ಪ್ರಕೃತಿಯನ್ನ ರಕ್ಷಣೆ ಮಾಡ್ತಾನೆ. ಕಾರಣ ನಾಮಕನಾಗಿ ಮೂಲ ಪ್ರಕೃತಿಯನ್ನ ದೇವರು ಏನ್ ಮಾಡ್ತಾನೆ, ರಕ್ಷಣೆಯನ್ನ ಮಾಡ್ತಾನೆ. ಅದರ ಒಳಗಿರತಕ್ಕಂಥ ಭಗವಂತ ಇರೋ ತನಕ ಅದಿರತ್ತೆ. ಭಗವಂತ ಅದರಿಂದ ವಿಯೋಗ, ಹೇಗೆ ಶರೀರ ಭಗವಂತ ಇರೋ ತನಕ ಇರುತ್ತೆ, ಭಗವಂತ ಹೋದ್ಮೇಲೆ ಬೀಳತ್ತೋ, ಅದರಂತೆ ಶರೀರಕ್ಕೆ ನಾಶ ಇರುವಂತೆ ಭಗವಂತ ಕಾರಣವಾದಂತಹ ಮೂಲ ಪ್ರಕೃತಿಯ ಒಳಗೆ ಕಾರಣ ನಾಮಕನಾಗಿದ್ದು ಬಿಂಬನಾಗಿದ್ದು ಅದು ನಾಶವಾಗದೇ ಇರುವಂತೆ ರಕ್ಷಣೆ ಮಾಡ್ತಾ ಇರ್ತಾನೆ. ಯಾಕೆ, ಮೂಲ ಪ್ರಕೃತಿಗೆ ನಾಶ ಇಲ್ಲ.
ಅವಿಯುಕ್ತನಾಗಿದ್ದಾನೆ ಬಿಂಬನಾಗಿ. ಬಿಂಬ ಅಂದ್ರೆ ಅವಿಯುಕ್ತ ಅಂತ ಅರ್ಥ. ಅಲ್ಲಿ ಆವೇಶ ಸನ್ನಿಧಾನ ಎಲ್ಲ ವಿಯೋಗ ಆಗ್ಬಿಡುತ್ತೆ. ಆದ್ರೆ ಬಿಂಬ ಅಂತಂದ್ರೆ ಪದಾರ್ಥಕ್ಕೂ ನಾಶ ಇಲ್ಲ, ಪದಾರ್ಥಗತನಾದ ಭಗವಂತ ಪದಾರ್ಥವನ್ನು ಬಿಟ್ಟು ಹೋಗೋದೇ ಇಲ್ಲ. ಅದನ್ನ ಬಿಂಬ ಅಂತ ಕರೆಯೋದು. ಬಿಂಬ ಸುಮ್ನೆ ಕರೆಯೋ ಹಾಗಿಲ್ಲ ಅದನ್ನ. ಭಗವದ್ರೂಪದ ವಿಯೋಗರಹಿತವಾದದ್ದು ಪದಾರ್ಥ. ಆದ್ದರಿಂದ ಆ ಪದಾರ್ಥದ ಒಳಗಿರತಕ್ಕಂತಹ ಭಗವಂತ ಬಿಂಬ. ಪದಾರ್ಥಕ್ಕೂ ನಾಶ ಇಲ್ಲ, ಪದಾರ್ಥಗತವಾದ ಭಗವದ್ರೂಪಕ್ಕೂ ನಾಶ ಇಲ್ಲ. ಅನಾದಿ ನಿತ್ಯವಾದ ಪದಾರ್ಥ, ಆ ಪದಾರ್ಥಕ್ಕೆ ಅನಾದಿ ನಿತ್ಯತ್ವವನ್ನು ಕೊಟ್ಟ ಭಗವಂತ ಬಿಂಬ ಅಂತರ್ಯಾಮಿ ಅಂತ ಕರೆಯೋದು. ತುಂಬಾ ಕಷ್ಟ ಇದೆ, ನಿಧಾನವಾಗಿ ಕೇಳ್ರಿ. ಆದ್ದರಿಂದ ಅದು ವಿಯೋಗ ಪ್ರಕೃತಿ ನಾಶ ಆಗದೆ ಇರುವಂತೆ, ಮೂಲ ಪ್ರಕೃತಿ ಜಡ ಪ್ರಕೃತಿ ನಾಶವಾಗದೇ ಇರುವಂತೆ ಅದರ ಒಳಗೆ ಬಿಂಬನಾಗಿ ನಿಂತು ಮೂಲ ಪ್ರಕೃತಿಯನ್ನು ರಕ್ಷಣೆ ಮಾಡ್ತಾ ಇದ್ದಾನೆ ಭಗವಂತ. ಆ ರೂಪದಿಂದ ಮಾತ್ರ. ಅಲ್ಲಿಂದ ಮತ್ತೆ ಇನ್ನೊಂದು ಬರ್ಬೇಕು. ಆ ಕಾರಣ ರೂಪವಾದ ಪ್ರಕೃತಿಯಿಂದ ಜಗತ್ತು ಕಾರ್ಯಾತ್ಮನ ಅಥವಾ ಜಗದಾತ್ಮನ ಕಾರ್ಯವಾಗಿ ಜಗತ್ತೇನಾಗಬೇಕು, ಪರಿಣಾಮ ಹೊಂದಬೇಕು. ಕಾರಣ ಪ್ರಕೃತಿಯಿಂದ ಕಾರ್ಯವಾದ ಜಗತ್ತು ಬರಬೇಕು. ಜಗತ್ತು ಬರಬೇಕಾ, ಜಗತ್ತನ್ನ ನಿರ್ಮಾಣ ಮಾಡತಕ್ಕ ಒಂದು ರೂಪ ದೇವರದ್ದು ಬರಬೇಕು. ಅಂದ್ರೆ ದೇವರ ಒಂದೊಂದು ರೂಪ ಒಂದೊಂದು ಕಾರ್ಯ. ಕೃಷ್ಣನಾಗಿ ರಾವಣನ ಸಂಹಾರ ಮಾಡ್ಲಿಕ್ಕೆ ಬಂದ್ರು, ರಾಮನಾಗಿ ಹಿರಣ್ಯ ಕಶ್ಯಪನನ್ನ ಸಂಹಾರ ಮಾಡುವ ಸಾಮರ್ಥ್ಯ ಇದ್ರು, ರಾವಣ ಸಂಹಾರಕ್ಕೆ ರಾಮನಾಗೇ, ಹಿರಣ್ಯ ಕಶ್ಯಪನ ಸಂಹಾರಕ್ಕೆ ನೃಸಿಂಹನಾಗಿಯೇ ಆಯಾ ಕಾರ್ಯಗಳನ್ನ ಸಾಧನೆ ಮಾಡಬೇಕಾದ್ರೆ ಆಯಾ ರೂಪಗಳಿಂದಲೇ ಅವನು ಮಾಡ್ತಾನೆ. ಆದ್ದರಿಂದ ಕಾರಣ ಪ್ರಕೃತಿಯನ್ನ ಅಂದ್ರೆ ಮೂಲ ಪ್ರಕೃತಿಯನ್ನ ಅದು ನಾಶವಾಗದೇ ಇರುವಂತೆ ರಕ್ಷಣೆ ಮಾಡ್ಲಿಕ್ಕೆ ಅದರ ಬಿಂಬನಾಗಿ ಹೇಗಿದ್ದಾನೋ, ಅದೇ ಕಾರ್ಯಾತ್ಮನ ಜಗತ್ತಾಗಿ ಬರುವಾಗ ಆ ಕಾರ್ಯವನ್ನ ಮಾಡಲಿಕ್ಕಾಗಿ 14 ಲೋಕಗಳ ಕಲ್ಪನೆ, ಪಂಚಭೂತಗಳು, ಅದೆಲ್ಲ ಆವರಣಗಳು, ಅದೆಲ್ಲವನ್ನ ಸೃಷ್ಟಿ ಮಾಡ್ಲಿಕ್ಕಾಗಿ ಇನ್ನೊಂದು ರೂಪ. ಅಂಶ ಅಂದ್ರೆ ಹೀಗೆ. ಅಂಶ ಅಂದ್ರೇನು? ಇದೆ ಅಂಶದ ವ್ಯಾಪಾರ ಏನು? ಇದು ಒಂದು ರೂಪ. ಭಗವಂತ ನಾರಾಯಣ ಮೂಲ ರೂಪ ಇದೆ ಅಂತ ಇಟ್ಕೊಂಡ್ರೆ ಅದರಿಂದ ಹೊರಟಂತಹ ಕೆಲವು ರೂಪಗಳು ಜಡ ಪ್ರಕೃತಿಯಲ್ಲಿ ಪ್ರವೇಶ ಮಾಡಿ ಅದಕ್ಕೆ ಕಾರಣ ಬಿಂಬನಾಗಿ ವ್ಯಾಪಾರ ಮಾಡಿಸುತ್ತೆ. ಇನ್ನು ಕೆಲವು ರೂಪಗಳು ಆ ಪ್ರಕೃತಿಯನ್ನ ಜಗತ್ತಾಗಿ ನಿರ್ಮಾಣ ಮಾಡಿ ರಕ್ಷಣೆ ಮಾಡುತ್ತೆ. ಮಹಾಪ್ರಳಯ ಕಾಲದವರೆಗೂ, ನಾಶ ಸನ್ನಿಹಿತವಾಗೋವರೆಗೂ ಕೂಡ ಕಾರ್ಯಾತ್ಮಕವಾಗಿರ್ತಕ್ಕ ಜಗತ್ತನ್ನ ರಕ್ಷಣೆ ಮಾಡ್ಲಿಕ್ಕಾಗಿ ನಾನಾ ವಿಧವಾಗಿರ್ತಕ್ಕ ರೂಪಗಳಿಂದ ಸಮಗ್ರ ಬ್ರಹ್ಮಾಂಡವನ್ನ ವ್ಯಾಪಿಸಿಕೊಂಡಿರುತ್ತೆ. ಒಂದು ರೂಪದಿಂದ ಮೂಲ ಪ್ರಕೃತಿ ಜಡ ಪ್ರಕೃತಿ ನಾಶವಾಗದೇ ಇರುವಂತೆ ಕಾರಣ ಪ್ರಕೃತಿ ಅದರ ಒಳಗೆ ನಿಯಾಮಕವಾಗಿ ರಕ್ಷಣೆ ಮಾಡ್ತಾ ಇರುತ್ತೆ. ಅದು ಮಹಾಪ್ರಳಯದಲ್ಲೂ ನಾಶವಾಗದೇ ಇರುವಂತೆ. ಏನಾಯ್ತೀಗ? ಕಾರಣ ಕಾರ್ಯ ಎರಡಾಯ್ತಲ್ವಾ? ಕಾರ್ಯವಾದ ಜಗತ್ತು ಮಹಾಪ್ರಳಯ ಕಾಲ ತನಕ ಕಾರ್ಯವಾದಂತಹ ಜಗತ್ತಿನಲ್ಲಿ ಭಗವಂತನ ರೂಪಗಳು ಇವೆ, ವ್ಯಾಪಾರ ಮಾಡಿಸ್ತಾ ಇದೆ. ಮಹಾಪ್ರಳಯ ಸನ್ನಿಹಿತ ಬಂತು, ಮಹಾಪ್ರಳಯ ಸನ್ನಿಹಿತ ಆಯ್ತು, ಮಹಾಪ್ರಳಯ ಬಂತು ಅಂದಾಗ ಕಾರ್ಯಾತ್ಮನ ಇರತಕ್ಕಂತ ಪ್ರಕೃತಿ ಏನಿದೆ ಅದು ನಾಶ ಆಗಿ ಕಾರಣದಲ್ಲಿ ಸೇರಿಬಿಡತ್ತೆ. ಕಾರಣದಲ್ಲಿ ಸೇರಿತು ಅಂದ್ರೆ ಅರ್ಥ ಏನು? ಕಾರ್ಯಾತ್ಮಕವಾದ ಪ್ರಪಂಚದಲ್ಲಿದ್ದಂತಹ ಅನೇಕ ಭಗವದ್ ರೂಪಗಳು ಜಗತ್ತು ನಾಶ ಆದಾಗ ವಸ್ತುವನ್ನ ಬಿಟ್ಟು, ವಸ್ತು ಬಿಟ್ರೆ ಭಗವಂತ, ವಸ್ತುವನ್ನ ಬಿಟ್ರೆ ಪ್ರಳಯ, ನಮ್ಗೆ ಗೊತ್ತಿರೋ ವಿಷಯ. ಆ ವಸ್ತುವನ್ನ ಬಿಟ್ಟು ಕಾರಣ ಪ್ರಕೃತಿಯ ಒಳಗಿರತಕ್ಕಂತಹ ತನ್ನ ರೂಪದ ಒಳಗೆ ಸೇರ್ಕೊಂಡ್ಬಿಟ್ಟ. ಆ ಕಾರಣ ಅಂದ್ರೆ ಆಗ ಏನಾಯ್ತು? ಮಹಾಪ್ರಳಯ ಕಾಲದಲ್ಲಿ ಜಡ ಪ್ರಕೃತಿ ಸ್ಟ್ರಾಗ್ನೆಂಟ್ ಆಗಿ ಇದ್ಬಿಡುತ್ತೆ, ಕಂಪನ ಇಲ್ಲ. ಸತ್ವರಜೋ ಗುಣ, ಸತ್ವ ರಜಸ್ತಮಸ್ಸು ಗುಣ ತ್ರಿಗುಣಾತ್ಮಕವಾದ ಜಡ ಪ್ರಕೃತಿಗೆ ಸ್ಟಾಗ್ನೆನ್ಸಿ, ಅದಕ್ಕೇನು ವ್ಯಾಪಾರ ಇಲ್ಲ. ಅವಾಗ ಏನ್ ಮಾಡ್ತಾನೆ ದೇವ್ರು? ಕಾರಣನಾಮಕನಾಗಿರ್ತಕ್ಕ ಭಗವಂತ
ತನಗೂ ಕಾರಣವಾಗಿರ್ತಕ್ಕಂತಹ ಮೂಲ ರೂಪದಲ್ಲಿ ಪ್ರವೇಶ ಮಾಡಿಬಿಡ್ತಾನೆ. ತನ್ನ ಉದರದೊಳಗೆ ಇಟ್ಕೊಳ್ತಾನೆ ಅನ್ನೋದಕ್ಕೆ ತಾತ್ಪರ್ಯ ಇದು. ಇದು ದಾಸರಲ್ಲಿ ಹೇಳಿದ್ದು ಅಂಶ ಎನ್ನುವ ಶಬ್ದದ ತಾತ್ಪರ್ಯ. ಇನ್ನು ಅವತಾರ ಅಂದ್ರೆ ನಮಗದೆಲ್ಲ ಗೊತ್ತೇ ಇದೆ. ನಾನಾ ಮತ್ಸ್ಯ ದೇವತಾರಗಳನ್ನ ಮಾಡಿ ಯದಾ ಯದಾಗಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ, ನಮಗೆಲ್ಲ ಗೊತ್ತಿರುವಂತ ದುಷ್ಟ ಶಿಕ್ಷಣ ಶಿಷ್ಟ ರಕ್ಷಣೆಯನ್ನ ಭಗವಂತ ಮಾಡ್ತಾ ಇರ್ತಾನೆ, ಅದು ಅವತಾರ. ಇನ್ನು ಆವೇಶ, ಇಷ್ಟು ರೂಪಗಳು ನೋಡಿ, ಒಂದು ಕಾರಣ ರೂಪ ಕಾರ್ಯರೂಪ, ಅದೇ ಮತ್ತೆ ಅಂಶ ಆಯ್ತು. ಮತ್ತ ಅವತಾರಗಳ ಬಗ್ಗೆ ವಿಶೇಷ ವ್ಯಾಖ್ಯಾನ ಬೇಕಾಗಿದೆ ನಮಗೆ, ಅದು ತುಂಬಾ ಸುಲಭ. ರಾಮಕೃಷ್ಣ ದೇವತಾರಗಳಲ್ಲಿ, ಮತ್ಸ್ಯಕೂರ್ಮ ನೃಸಿಂಹ ದೇವತಾರಗಳಲ್ಲಿ ಭಗವಂತ ಭೂಮಿಗೆ ಇಳಿದು ಬಂದು ತತ್ತತ್ ಕಾರ್ಯಗಳನ್ನು ಮಾಡಿಸಿ ಆಯಾ ಕಾರ್ಯಗಳಲ್ಲಿ ಭಕ್ತರ ರಕ್ಷಣೆಯನ್ನ ಮಾಡ್ತಾ ತತ್ವೋಪದೇಶವನ್ನು ಮಾಡುವಂಥದ್ದು ಅವತಾರ. ಆದ್ದರಿಂದ ಅಂಶ ಮತ್ತು ಅವತಾರ ಅನ್ನೋದು ಒಂದೇ ಅನ್ನೋದಕ್ಕೆ ಉತ್ತರ ಇದು. ಅಲ್ಲಪ್ಪ, ಅಂಶದ ಕೆಲಸ ಬೇರೆ ಇದೆ ಹೇಳಿದೆ ನೋಡಿ ಇಲ್ಲಿ ತನಕ. ಅಂಶದ ವ್ಯಾಪಾರ ಬೇರೆ ಇದೆ. ಒಂದೇ ಅರ್ಥ ಕೊಡುವಂತೆ ಕಂಡ್ರೂ ಕೂಡ ಭಗವಂತನ ವ್ಯಾಪಾರ ವಿಶೇಷದಿಂದ ಬೇರೆ ಬೇರೆಯಾಗಿ ತಿಳ್ಕೊಳ್ಳುತ್ತೆ ಶಬ್ದ ನಮ್ಮ ಮುಂದೆ. ಇನ್ನು ಆವೇಶ, ಆಹಿತ, ಸಹಜ. ಆವೇಶ ಅಂದ್ರೇನು? ಶುಕ್ಲ ಕೃಷ್ಣಾದ್ಯಾವೇಶಗಳು, ಶುಕ್ಲಕೇಶ ಕೃಷ್ಣಕೇಶ ಅಂತೆಲ್ಲ ಕರಿತೇವೆ ನಾವು ಅಲ್ವಾ? ಅದನ್ನ ಆವೇಶ ಅಂತ ಕರೆಯೋದು. ಆ ತತ್ತದ್ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಕಿಂಚಿದ ವಾಲಿ ಸಾಂಬಾದಯಶ್ಚೈವ ಕಿಂಚಿತ್ ಆವೇಶಿನೋ ಹರೇಹೆ ಅಂತ ಆಯಾ ಯೋಗ್ಯರಾಗಿರ್ತಕ್ಕಂತಹ ವ್ಯಕ್ತಿಗಳಲ್ಲಿ ಬಲಜ್ಞಾನಾದಿಗಳನ್ನ ಅಭಿವ್ಯಕ್ತಿ ಮಾಡ್ಲಿಕ್ಕೆ ಅನುಕೂಲವಾಗಿ ಭಗವಂತ ಒಂದೊಂದು ರೂಪದಿಂದ ಪ್ರವೇಶ ಮಾಡ್ತಾನೆ. ನರೇ ವಿಷ್ಣು ಸಮಾವಿಷ್ಟ, ಬೇಕಾದಷ್ಟು ಕೇಳ್ತೇವಲ್ಲ, ನರನಲ್ಲಿ ಭಗವಂತನ ಸನ್ನಿಧಾನ ಆವೇಶ, ಶೇಷದ ಇವರಲ್ಲಿ ಬಲರಾಮನಲ್ಲಿ ಶುಕ್ಲಕೇಶ ಆವೇಶ, ಹಾಗೆಲ್ಲ ಕೇಳ್ತೀವಿ ನಾವು. ಇಂದ್ರನಲ್ಲಿ ಭಗವಂತನ ಆವೇಶ, ವಾಲಿ ಸಾಂಬ ಮೊದಲಾದವರಲ್ಲಿ ಭಗವಂತನ ಆವೇಶ, ಹೀಗೆಲ್ಲದ ಆವೇಶ ರೂಪಗಳು. ಇನ್ನು ಆಹಿತ ರೂಪಗಳು. ಆಹಿತ ರೂಪಗಳು ಅಂತಂದ್ರೆ ಬೆಳ್ಳಿ, ಬಂಗಾರ, ತಾಮ್ರ, ಪಂಚಲೋಹ, ಮಣ್ಣು ಮೊದಲಾದ ಲೋಹಗಳಿಂದ ನಿರ್ಮಾಣ ಮಾಡಿದಂತಹ ಪ್ರತಿಮೆಗಳು. ತತ್ತತ್ ಪ್ರತಿಮಾಂತರ್ಗತವಾಗಿರತಕ್ಕಂತಹ ಭಗವದ್ ರೂಪಕ್ಕೆ ಆಹಿತ ಅಂತ, ಆಹಿತ ಎಳ್ಕೊಂಡು ಬಂದ ಇಟ್ಟದ್ದು ಅಂತ ಅರ್ಥ. ಆವೇಶ ಅಂದ್ರೆ ಒಳಗೆ ಪ್ರವೇಶ ಮಾಡಿದ್ದು, ಆಹಿತ ಅಂದ್ರೆ ನಾವು ತಂದದ್ದು, ಮತ್ತು ಸಹಜವಾಗಿ ಆವಾಹನೆಯಲ್ಲೇ ವಿಸರ್ಜನೆ. ಶಾಲಿಗ್ರಾಮಾದಿ ಪ್ರತಿಮೆಗಳನ್ನ ಸಹಜ ಪ್ರತಿಮಾ ಅಂತ ಕರೆಯೋದು. ಆವೇಶ ಅಂದ್ರೆ ದೇವರೇ ಪ್ರವೇಶ ಮಾಡಿದ್ದು, ಆಹಿತ ಅಂದ್ರೆ ನಾವು ಆವಾಹಿತೋ ಭವ ಅಂತ ಸನ್ನಿಧಾನ ಇಟ್ಟದ್ದು, ಸಹಜ ಅಂದ್ರೆ ಪ್ರಕೃತಿ ಸಹಜವಾಗಿಯೇ ಭಗವತ್ ಸನ್ನಿಧಾನದಿಂದ ನ್ಯಾಚುರಲ್ ಭಗವತ್ ಸನ್ನಿಧಾನ. ಶಾಲಗ್ರಾಮ, ಚಕ್ರಾಂಕಿತ, ಸುದರ್ಶನ ಮೊದಲಾದವುಗಳೆಲ್ಲ ಸಹಜವಾದ ಸನ್ನಿಧಾನಗಳು. ಹೀಗೆ ಅದು ಪ್ರೇರಕ ಮತ್ತು ಪ್ರೇರ್ಯ. ಪ್ರೇರಕ ಸರ್ವ ಜೀವರ ಒಳಗಿದ್ದು ಪ್ರೇರಕ, ಮತ್ತು ಪ್ರೇರ್ಯ ಅವ ಪ್ರೇರಣೆ ಮಾಡ್ತಾನೆ, ಹೀಗ್ ಮಾಡ್ಬೇಕು ಅಂತ. ಕೈ ಎತ್ತಬೇಕಿವಾಗ ಅಂತ ಭಗವಂತ ಸಂಕಲ್ಪವನ್ನು ಮಾಡಿ ಪ್ರೇರಣೆ ಮಾಡದ ಅಂದ್ರೆ ಕೈ ಇಂದ್ರದೇವರು ತಿಳ್ಕೊಂಡ್ರೆ ಇಂದ್ರಾಂತರ್ಗತ ಪ್ರಾಣ, ಪ್ರಾಣಾಂತರ್ಗತ ಅವನೇ ಭಗವಂತನೇ, ಅವನೇ ಪ್ರೇರ್ಯ, ಪ್ರೇರಕನೂ ಅವನೇ. ಕೈಯಿನ ದೇವತೆಯಾಗಿರ್ತಕ್ಕ ಒಬ್ಬ ದೇವತೆ ಇಂದ್ರ ಅಂತ ಇಟ್ಕೊಳ್ಳಿ. ಅವನು ಕೈ ಎತ್ತಬೇಕು ಅಂತಂದ್ರೆ ತದಿಂದ್ರಿಯ ದೇವತೆ ಭಗವಂತ. ಇಂದ್ರಿಯಗಳ ಒಳಗೆ ಸನ್ನಿಹಿತನಾದ ಋಷಿಕೇಶ ಪ್ರಾಣದೇವರ ಮೂಲಕ ಇಂದ್ರನಿಗೆ ಪ್ರೇರಣೆ ಮಾಡ್ತಾನೆ, ಕೈ ಎತ್ತು ಅಂತ. ಅದನ್ನ ಪ್ರೇರಕನೂ ಅವನೇ ಆದ, ಪ್ರೇರ್ಯನೂ ಅವನೇ ಆದ. ನಮ್ಮ ಶರೀರದಲ್ಲಿ ತತ್ವದೇವತೆಗಳು ಅಂತ ಏನಿದ್ದಾರೆ, ಆ ತತ್ವದೇವತೆಗಳ ಅಂತರ್ಯಾಮಿಯಾಗಿದ್ದು ಒಳಗೆ ಶರೀರಾಂತರ್ಗತನಾಗಿರತಕ್ಕ ಜೀವನದ್ವಾರ ತತ್ತದಿಂದ್ರಿಯ ಕಾರ್ಯಗಳನ್ನ ಮಾಡಿಸಲಿಕ್ಕಾಗಿ ಆ ಇಂದ್ರಿಯಾಭಿಮಾನಿ ದೇವತೆಗಳ ಒಳಗೆ ಸನ್ನಿಹಿತನಾದ ಭಗವಂತ ಪ್ರೇರ್ಯ, ಬಿಂಬನಾಗಿ ಪ್ರೇರಕ. ಅವನೇ ಕಾರಣ
ಎಷ್ಟಾಯ್ತು ನೋಡ್ರಿ. ಕಾರಣ, ಕಾರ್ಯ, ಅಂಶ, ಅವತಾರ, ಆವೇಶ, ಆಹಿತ, ಸಹಜ, ಪ್ರೇರಕ, ಪ್ರೇರ್ಯ, ಆಕ್ವಯ ಇತ್ಯಾದಿ ನಾನಾ ಹೆಸರುಗಳಿಂದ ಎಲ್ಲ ಕಡೆ ಇರ್ತಾನೆ. ಸರ್ವತ್ರ ಸರ್ವತ್ರ ಎಲ್ಲ ಕಡೆಗಳಲ್ಲಿಯೂ ಭಗವಂತ ಇದ್ದಾನೆ. ಹೇಗಿದ್ದಾನೆ? ವಿಕಾರವಿಲ್ಲದಲೆ. ಭಗವಂತನಿಗೆ ಒಂದಿನಿತೂ ವಿಕಾರ ಇಲ್ಲ. ಆಯಾ ಭಗವಂತ ಸನ್ನಿಹಿತನಾಗಿರ್ತಕ್ಕ ಪದಾರ್ಥಗಳಿಗೆ ವಿಕಾರ ಬರಬಹುದೇನೋ, ಪದಾರ್ಥಾಂತರ್ಯಾಮಿಯಾಗಿರ್ತಕ್ಕ ಭಗವಂತನಿಗೆ ಎಳ್ಳಷ್ಟೂ ವಿಕಾರ ಇಲ್ಲ. ವಿಕಾರವಿಲ್ಲದಲೆ ತೋರುವನು. ತೋರುವನು ಅನ್ನೋದಕ್ಕೆ ಇಲ್ಲಿ ವ್ಯಾಖ್ಯಾನದಲ್ಲಿ ವ್ಯಾಪ್ತದರ್ಶಿಗಳಿಗೆ ತೋರಿಸ್ತಾನೆ ಅಂತ ಹೇಳ್ತಾರೆ. ಅಲ್ಲಿ ವ್ಯಾಪ್ತದರ್ಶಿಗಳಿಗೆ ತೋರಿಸ್ತಾನೆ ಎನ್ನುವಾಗ ವ್ಯಾಪ್ತದರ್ಶಿಗಳ ಉದಾಹರಣೆಯನ್ನ ಕೊಡುವಾಗ ಪ್ರಹ್ಲಾದಾದ್ಯ ಮಹಾತ್ಮಾನಃ ಅಂತ, ಪ್ರಹ್ಲಾದನೇ ಮೊದಲಾಗಿರ್ತಕ್ಕಂಥ ವ್ಯಾಪ್ತದರ್ಶಿಗಳು ಅಂತ. ನೋಡ್ರಿ, ನಾವು ಸುಮ್ಮನೆ ನಾವು ಪ್ರಹ್ಲಾದ, ದಶಮಸ್ಕಂದ, ಸಪ್ತಮಸ್ಕಂದ, ಭಾಗವತ, ಪ್ರಹ್ಲಾದನೇ ವ್ಯಾಸರಾಜರಾಗ ಅವತಾರ ಮಾಡಿದ್ದು, ಅವರೇ ರಾಯರು ಅಂತೆಲ್ಲ ನಾವು ಕತೆ ಎಮೋಷನ್ಗೆ ನಮ್ಗೆ ಏನ್ ಕಡಿಮೆ ಚಿಂತನೆ ಮಾಡಬೇಕು. ಪ್ರಹ್ಲಾದಾದ್ಯ ಮಹಾತ್ಮಾನಃ ವ್ಯಾಪ್ತೋಪಾಸಕ ಇವತ್ತು ಇವರೆಲ್ಲ ಪ್ರಹ್ಲಾದಾದಿ ಮಹಾನುಭಾವರೆಲ್ಲ ವ್ಯಾಪ್ತೋಪಾಸಕರು ಅಂತ. ಪ್ರಹ್ಲಾದನೇ ಮೊದಲಾಗಿರ್ತಕ್ಕ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ, ಪ್ರಹ್ಲಾದಾದ ಆರಂಭ ದೊಡ್ಡ ದೊಡ್ಡ ಜ್ಞಾನಿಗಳಿಗೆ ಭಗವಂತ ತನ್ನ ನಿರ್ವಿಕಾರವಾದ ಸರ್ವತ್ರ ವ್ಯಾಪ್ತವಾದದ್ದು ತತ್ತದು ವಸ್ತುಗತವಾಗಿದ್ರೂ ಕೂಡ ವಿಕಾರರಹಿತವಾದಂತ ಚತುರ್ವಿಧ ನಾಶ ಇದೆ. ಚತುರ್ವಿಧ ನಾಶವಿಲ್ಲದೆ ಇರತಕ್ಕಂತ ಸಹಜ ಸುಂದರವಾದ ಚಿದಾನಂದಾತ್ಮಕಗಳಾದ ಅನಂತಾನಂತ ಜ್ಞಾನಾನಂದಾದಿ ಗುಣಗಳಿಂದ ಶೋಭಿತವಾದ ತನ್ನ ರೂಪಗಳನ್ನು ತೋರಿಸ್ತಾನೆ. ಅಂತಹ ಭಗವಂತ ನನ್ನಲ್ಲಿ ಬಿಂಬನಾಗಿದ್ದಾನೆ. ಅವ ಸ್ವತಂತ್ರ ಇದ್ದಾನೆ, ಪರಿಪೂರ್ಣ ಇದ್ದಾನೆ. ಅವನ ಅಂತರ್ಯಾಮಿಯಾಗಿ ಪಡೆದಂತಹ ನಾನು ಅವನ ಕಂಟ್ರೋಲ್ನಲ್ಲಿದ್ದು ಅವನ ವಶದಲ್ಲಿದ್ದು ನಾನು ಸ್ವತಂತ್ರ ಇದ್ದೇನೆ. ನನಗೆ ವಿಕಾರ ಉಂಟು, ಅವನಿಗೆ ವಿಕಾರ ಇಲ್ಲ. ಜ್ಞಾನಿಗಳಿಗೆ ತನ್ನ ವಿಕಾರ ಶೂನ್ಯವಾಗಿರತಕ್ಕಂತಹ ಒಂದು ದರ್ಶನವನ್ನ ಭಗವಂತ ಮಾಡಿಸಿ ಬಿಡುತ್ತಾನೆ. ಎನ್ನುವ ಭಾವಾದ್ವೈತ ಚಿಂತನ. ಭಾವಾದ್ವೈತ ಚಿಂತನವನ್ನ ಮಾಡೋದೇ ಫಲವಿದು ಬಾಳುವುದಕ್ಕೆ. ಪ್ರಹ್ಲಾದರಾಜರು ಅಂತಂದೆ, ಪ್ರಹ್ಲಾದರಾಜರ ಕಥೆಯಲ್ಲೇ ಬರೋದು. ಕಾರ್ಯಕಾರಣ ವಸ್ತ್ವೈಕ್ಯ ದರ್ಶನಂ ಪಟತಂತುವತ್ ಅವಸ್ತುತ್ವಾದ್ ವಿಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಕಾರ್ಯಕಾರಣ ವಸ್ತುಗಳಲ್ಲಿ ಕಾರ್ಯಕಾರಣ ವಸ್ತುಗಳಿಗೆ ಅಭೇದ ಇರುವಂತೆ, ಅಂದ್ರೆ ಒಂದೇ ತರ, ಅಂದ್ರೆ ನೂಲು ಮತ್ತು ಪಂಚೆ ಅಂತ ಇಟ್ಕೊಂಡ್ರೆ, ವಸ್ತ್ರ ಮತ್ತು ಅದರ ಹಗ್ಗ ದಾರ ಅಂತ ಇಟ್ಕೊಂಡ್ರೆ, ಹಾಗೆ ಕಾರಣ ಪ್ರಪಂಚದಲ್ಲಿಯೂ ಕಾರ್ಯ ಪ್ರಪಂಚದಲ್ಲಿಯೂ ವ್ಯಾಪಿಸಿಕೊಂಡಿರತಕ್ಕಂಥ ಭಗವಂತ ಒಬ್ಬನೇ ಒಬ್ಬ. ಪ್ರಕೃತಿಯಲ್ಲಿಯೂ ಪ್ರಕೃತಿ ಜನ್ಯವಾಗಿರ್ತಕ್ಕ ಸದ್ಭ ಪದಾರ್ಥಗಳಲ್ಲಿಯೂ ಭಗವಂತ ಒಬ್ಬನೇ ಇದ್ದಾನೆ ಅಂತ ಅನುಸಂಧಾನ ಮಾಡೋದೇ ಭಾವಾದ್ವೈತ. ಅಂಥ ಭಾವಾದ್ವೈತ ಅನುಸಂಧಾನವೇ ಫಲವಿತು ಬಾಳುವುದಕ್ಕೆ. ನೋಡಿ, ಇದೆಲ್ಲ ಭಾಗವತದ ಸಪ್ತಮ ಸ್ಕಂದದ ಈ ಶ್ಲೋಕದ ಅನುವಾದ ಅಂತ ನಾವು ತಿಳ್ಕೊಂಡಾಗ ಎಷ್ಟು ಅದ್ಭುತ ಇದೆ. ಶಾಸ್ತ್ರ ಪ್ರಪಂಚ ಅನ್ನೋದು ಗೊತ್ತಾಗಿ ರೋಮಾಂಚನ ಆಗತ್ತೆ. ನಾವೇನು ತಿಳಿದಿಲ್ಲ ಎನ್ನುವ ಜ್ಞಾನ ಬರುತ್ತೆ. ನಾವು ತಿಳಿಬೇಕಾದ್ದು ಬೆಟ್ಟದಷ್ಟಿದೆ ಅಂತ ಗೊತ್ತಾಗತ್ತೆ. ನಮ್ಮ ಅಹಂಕಾರ ಅಡಗತ್ತೆ. ಅದಕ್ಕಾಗಿ ಅಹಂಕಾರ ಅಡಗಬೇಕು ಅಂತಲ್ಲ, ಜ್ಞಾನ ಬರ್ಲಿ ಅಜ್ಞಾನ ಹೋಗ್ಲಿ ಎನ್ನುವ ದೃಷ್ಟಿಯಲ್ಲಿ ನಾವು ಶಾಸ್ತ್ರ ಅರ್ಥಗಳ ಚಿಂತನೆಯನ್ನ ಮಾಡಬೇಕು. ಹೀಗೆ ಭಗವಂತ ನಾನಾ ಪ್ರತೀಕಗಳಲ್ಲಿ ನಾನಾ ನಾಮಗಳಿಂದ ಇದ್ದು ಜಗತ್ತನ್ನ ನಿರ್ಮಾಣ ಮಾಡ್ತಾ ಇದ್ದಾನೆ. ಆದ್ದರಿಂದ ಸರ್ವತ್ರ ವ್ಯಾಪ್ತ, ನಮಗೆಲ್ಲ ಅವನಿಂದಲೇ ಬರುವಂಥದ್ದು ಎನ್ನುವ ಅನುಸಂಧಾನವೇ ಫಲವಿದು ಬಾಳುವುದಕ್ಕೆ. ಸಾಕು, 2 ಪದ್ಯ. ಮತ್ತೆ ನಾಳೆ ನೋಡೋಣ. ಎಲ್ಲರಿಗೂ ದೇವರು ಒಳ್ಳೇದ್ ಮಾಡ್ಲಿ. ಶ್ರೀಕೃಷ್ಣಾರ್ಪಣಮಸ್ತು.